ಆತ್ಮೀಯರೇ ನಮಸ್ಕಾರ. ನಾವಿವತ್ತು ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲ ಅಧ್ಯಾಯ ಭಾರತದ ಇತಿಹಾಸಕ್ಕೆ ಪೀಠಿಕೆ ಈ ಒಂದು ಟಾಪಿಕ್ ಕುರಿತು ಅಭ್ಯಾಸ ಮಾಡೋಣ. ಯಾವುದೇ ಒಂದು ದೇಶದ ಇತಿಹಾಸವನ್ನು ನಾವು ಅಭ್ಯಾಸ ಮಾಡಬೇಕಾದ್ರೆ ಆ ದೇಶದ ಇತಿಹಾಸದ ಮೇಲೆ ಪ್ರಭಾವ ಬೀರುವಂತ ಭೌಗೋಳಿಕ ಸನ್ನಿವೇಶಗಳ ಕುರಿತು ತಿಳ್ಕೊಳ್ಳೋದು ಬಹಳಷ್ಟು ಮಹತ್ವದ. ಆ ಹಿನ್ನೆಲೆಯಲ್ಲಿ ನಾವಿವತ್ತ ಭಾರತದ ಇತಿಹಾಸಕ್ಕೆ ಪೀಠಿಕೆ ಅಂತ ಏನದಲ್ಲ ಈ ಒಂದು ಮೊದಲ ಅಧ್ಯಾಯದ ಕುರಿತು ನಾವು ಅಭ್ಯಾಸ ಮಾಡೋಣ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಈ ಅವಧಿಯಲ್ಲಿ ನಾವು ಇವತ್ತು ಇದಕ್ಕೆ ಸಂಬಂಧಪಟ್ಟಂತ ಪೀಠಿಕಾ ಅಂಶವನ್ನು ತೆಗೆದುಕೊಳ್ಳೋಣ. ಆಮೇಲೆ ಭಾರತದ ಪ್ರಾಚೀನ ಹೆಸರುಗಳ ಯಾವುದವ ಅನ್ನೋದು ನೋಡೋಣ. ಆಮೇಲೆ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಏನದಲ್ಲ ಅದನ್ನ ಅಭ್ಯಾಸ ಮಾಡೋಣ. ಭೂಗೋಳದ ಪ್ರಭಾವ, ಆಮೇಲೆ ಈ ಭೂಗೋಳದ ಪ್ರಭಾವದಲ್ಲಿ ಮುಖ್ಯವಾಗಿ 6 ಅಂಶಗಳು ಬರ್ತವ. ಒಂದು ಹಿಮಾಲಯ ಪರ್ವತಗಳು, ಆಮೇಲೆ ಉತ್ತರದ ಬಯಲುಗಳು. ಈ ಏನ್ ಕಾನ್ಸೆಪ್ಟ್ ಹೇಳತ್ತಲ್ಲ, ಹಿಮಾಲಯ ಪರ್ವತಗಳು ಯಾವ ರೀತಿ ಭಾರತದ ಇತಿಹಾಸದ ಮೇಲೆ ಪ್ರಭಾವ ಬೀರಿದಾವ, ಭಾರತದ ಮೇಲೆ ಪ್ರಭಾವ ಬೀರಿದಾವ ಅನ್ನೋದು ನೋಡೋಣ. ಉತ್ತರದ ಬಯಲುಗಳು, ಮರುಭೂಮಿ, ಪರ್ವತಗಳು, ದಕ್ಷಿಣ ಪ್ರಸ್ಥಭೂಮಿ ಮತ್ತು ಕರಾವಳಿ ತೀರಗಳು. ಈ 6 ಪ್ರಮುಖ ಅಂಶಗಳನ್ನ ಇವತ್ತಿನ ಅವಧಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಆಮೇಲೆ ಈ ಟಾಪಿಕ್ ಸಂಬಂಧಪಟ್ಟಂತೆ ಇನ್ನು ಮುಂದಿನ ಅವಧಿಗಳಲ್ಲಿ ನಾವು ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನ, ಆಮೇಲೆ ವಿವಿಧತೆಯಲ್ಲಿ ಏಕತೆ ಈ ಕಾನ್ಸೆಪ್ಟ್ ಕುರಿತು ಅಭ್ಯಾಸ ಮಾಡೋಣ. ಮತ್ತು ಕರ್ನಾಟಕ ಇತಿಹಾಸಕ್ಕೆ ಪೀಠಿಕೆ, ಕರ್ನಾಟಕ ಇತಿಹಾಸದ ಪ್ರಾರಂಭಿಕ ಅಂಶಗಳನ್ನ ಮಾತ್ರ ಇಲ್ಲಿ ತಿಳ್ಕೊಳ್ಳೋದ, ಡಿಟೇಲ್ ಅಲ್ಲ. ಸೊ ಅದರ ಒಂದು ಪೀಠಿಕಾ ಭಾಗವನ್ನು ತಿಳ್ಕೊಳ್ಳೋಣ. ಕೊನೆಗೆ ಭಾರತದ ಇತಿಹಾಸದ ಮೂಲಾಧಾರಗಳು. ಈ ಪ್ರಮುಖವಾದಂತ 8 ಅಂಶಗಳನ್ನ ನಾವು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಮಾಡೋದ. ಸೊ ಇನ್ನು ಲೇಟ್ ಮಾಡದೆ ನಾವು ಮೊದಲನೇ ಒಂದು ಅಂಶ ಪೀಠಿಕೆ ಅಂತ ಏನದಲ್ಲ ಅದ್ರ ಕುರಿತು ನಾವು ನೋಡ್ತಾ ಹೋಗೋಣ. ನಾವು ಯಾವಾಗ್ಲೂ ಯಾವುದೇ ಒಂದು ದೇಶದ ಅಭ್ಯಾಸ ಮಾಡ್ಬೇಕಾದ್ರೆ ಆ ದೇಶದ ಇತಿಹಾಸದ ಅಂಶಗಳನ್ನ ಮಾತ್ರ ಪುಟಗಳನ್ನ ನಾವು ತೆರೆದು ಹಾಕ್ತೀವಿ. ಬಟ್ ಭಾರತ ಹಂಗಲ್ಲ. ಯಾವಾಗ ನಾವು ಭಾರತದ ಇತಿಹಾಸವನ್ನ ಅಭ್ಯಾಸ ಮಾಡ್ತೇವೆ ಅಲ್ಲ, ಅವಾಗ ಕೇವಲ ಭಾರತ ಉಪಖಂಡದ ಇತಿಹಾಸವನ್ನ ಮಾತ್ರ ಅಭ್ಯಾಸ ಮಾಡಂಗಿಲ್ಲ. ಅನೇಕ ಸಂದರ್ಭಗಳಲ್ಲಿ ಆಧುನಿಕ ರಾಷ್ಟ್ರಗಳಾದಂತಹ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನೇಪಾಳ್, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ್, ಚೀನಾ ಮತ್ತು ಈ ಶ್ರೀಲಂಕಾ ಈ ದೇಶಗಳ ಇತಿಹಾಸವನ್ನು ಕೂಡ ನಾವು ನೋಡ್ತೇವೆ. ಕಾರಣ ಏನಂತಂದ್ರೆ ಪ್ರಾಚೀನ ಪರಂಪರೆಯಲ್ಲಿ, ಪ್ರಾಚೀನ ಕಾಲದಲ್ಲಿ ಭಾರತ ಅಂದ್ರೆ ಈಗಿರುವಂತ ಮ್ಯಾಪ್ದಾಗ ಏನ್ ತೋರಿಸತ್ತದಲ್ಲ ಇದಷ್ಟೇ ಭಾರತ ಇರಲಿಲ್ಲ. ಆಗಿನ ಟೈಮ್ದಾಗ ಬೃಹತ್ ಭಾರತ ಇತ್ತು. ಆ ಭಾರತ ಯಾವೆಲ್ಲಾ ದೇಶಗಳ ಭಾಗಗಳನ್ನ ಒಳಗೊಂಡಿತ್ತಂದ್ರ, ಒಂದನೇದು ಪಾಕಿಸ್ತಾನ್ ನೆನ್ಪಿಟ್ಕೊಳ್ರೆ, ಇದು ಅಫ್ಘಾನಿಸ್ತಾನ್ ಎರಡನೇದು, ಆಮೇಲೆ ಮೂರನೇದು ನೇಪಾಳ್, ನಾಲ್ಕನೇದು ಭೂತಾನ್, ಐದನೇದು ಚೀನಾ, ಆಮೇಲೆ ಆರನೇದು ಬಾಂಗ್ಲಾದೇಶ್, ಏಳನೇದು ಮಯನ್ಮಾರ್ ಮತ್ತು ಎಂಟನೇದು ಶ್ರೀಲಂಕಾ. ಸೊ ಈ ದೇಶಗಳ ಭೂಭಾಗವನ್ನು ಕೂಡ ಒಳಗೊಂಡಿದ್ದು ಅದನ್ನ ಬೃಹತ್ ಭಾರತ ಅಂತ ಹೇಳಿ ಕರಿತಿದ್ರು. ಆ ಹಿನ್ನೆಲೆಯಲ್ಲಿ ನಾವು ಯಾವಾಗ ಭಾರತದ ಇತಿಹಾಸವನ್ನ ಅಭ್ಯಾಸ ಮಾಡ್ತೇವಲ್ಲ, ಸಮ್ ಟೈಮ್ಸ್ ನಾವು ಈ ಮಾಡರ್ನ್ ದೇಶಗಳು ಯಾವ್ದಲ್ಲ ಈ ಎಲ್ಲಾ ದೇಶಗಳ ಇತಿಹಾಸದ ಪುಟಗಳನ್ನು ಕೂಡ ನಾವು ಮೆಲುಕು ಹಾಕಿದಂಗೆ ಆಗ್ತದೆ. ಯಾಕಂದ್ರೆ ಭಾರತಕ್ಕೆ ಇವೆಲ್ಲನೂ ಕೂಡ ಕನೆಕ್ಟಿವಿಟಿ ಇದಾವ. ಯಾವ ರೀತಿ ಕನೆಕ್ಟಿವಿಟಿ ಇದಾವ ಅನ್ನೋದನ್ನ ನಾವು ಮುಂದೆ ನಾ ಹೇಳ್ತಾ ಹೋಗ್ತಾನೆ. ಓಕೆ, ಸೊ ಇದು ಒಂದ್ ಅಂಶ. ಇನ್ನು ಎರಡನೇದು ವಿಷ್ಣು ಪುರಾಣದ ಒಂದು ಶ್ಲೋಕದ, ಆ ಶ್ಲೋಕದ ಪ್ರಕಾರ ಈ ಭಾರತ ಉಪಖಂಡದ ಒಂದು ವಿಸ್ತಾರ ಯಾವ ರೀತಿ ಅದ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಆ ಶ್ಲೋಕ ಈ ರೀತಿಯಾಗಿದೆ. ಏನಂತಂದ್ರ ಉತ್ತರಂ ಯತ್ ಸಮುದ್ರಶ್ಚ ಹಿಮಾದ್ರಶ್ಚೈವ ದಕ್ಷಿಣಂ. ಇಲ್ಲಿ ಅರ್ಧ ಅದ, ಉತ್ತರಂ ಯತ್ ಸಮುದ್ರಶ್ಚ ಹಿಮಾದ್ರಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ ಸಂತತಿ ಅಂತ ಹೇಳಿ ಕರೀತಾರೆ. ಸೊ ಅದರ ಅರ್ಥ ಏನಂತಂದ್ರೆ, ಇಲ್ಲಿ ಅರ್ಥ ನೋಡ್ರಿ, ಸಮುದ್ರದಿಂದ ಉತ್ತರಕ್ಕೆ. ಸೊ ಸಮುದ್ರ ಎಲ್ಲಿದಾವ? 3 ಕಡೆ ಸಮುದ್ರ ಅದಾವ. ಇಲ್ಲಿ ಭಾರತದ ಈ ಭಾರತ ಮ್ಯಾಪ್ ಏನದಲ್ಲ, ಇಲ್ಲಿ ಇದಕ್ಕ ಪಶ್ಚಿಮಕ್ಕೆ ಇರುವಂತದ್ದು ಅರಬ್ಬಿ ಸಮುದ್ರ ಅದ. ಆಮೇಲೆ ಪೂರ್ವಕ್ಕಿರೋದು ಬಂಗಾಳ ಕೊಲ್ಲಿ ಅದ, ಬಂಗಾಳ ಕೊಲ್ಲಿ. ಆಮೇಲೆ ಇಲ್ಲಿರೋದು ಹಿಂದೂ ಮಹಾಸಾಗರ, ದಕ್ಷಿಣಕ್ಕಿರೋದು ಹಿಂದೂ ಮಹಾಸಾಗರ. ಓಕೆ, ಸೊ ಈ 3 ಸಮುದ್ರಗಳಿಂದ ಉತ್ತರ ಕಡೆ ಹರಡಿರುವಂತಹ ಭೂಭಾಗ ಅಂತ ಹೇಳ್ತದೆ ಈ ಶ್ಲೋಕದ ಪ್ರಕಾರ. ಈ ದಕ್ಷಿಣ ತುದಿಯಿಂದ ಹಿಡ್ಕೊಂಡು ಉತ್ತರದ ಹಿಮಾಲಯ ಪರ್ವತಗಳ ಕಡೆಗೆ, ಹಿಮಾಲಯ ಪರ್ವತ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಅದ. ಸೊ ಈ ಭಾಗ ಕಡೆ ಹರಡಿರುವಂತ ಭೂಭಾಗ. ಮುಂದುವರೆದ ಇನ್ನೊಂದು ಲೈನ್ದಾಗ ಏನ್ ಹೇಳ್ತದಂದ್ರೆ, ಹಿಮಾದ್ರೈಶ್ಚೈವ ದಕ್ಷಿಣಂ. ಈ ಹಿಮಾಲಯ ಪರ್ವತ ಏನದಲ್ಲ, ಇಲ್ಲಿಂದ ಹಿಡ್ಕೊಂಡು ದಕ್ಷಿಣ ಕಡೆಗೆ ಬಂದ್ರ ಎಷ್ಟು ಭೂಭಾಗದಲ್ಲ, ಈ ಎಲ್ಲಾ ಪ್ರದೇಶ ಯಾವ್ದು ಹೇಳ್ರಿ? ಭಾರತ ಅಂತ ಹೇಳಿ ಈ ಒಂದು ಶ್ಲೋಕ ಯಾವಾಗದ? ವಿಷ್ಣು ಪುರಾಣದಲ್ಲಿ, ಪ್ರಾಚೀನ 18 ಪುರಾಣಗಳು ಏನದವಲ್ಲ ಆ ಪುರಾಣದಲ್ಲಿ, ವಿಷ್ಣು ಪುರಾಣದಲ್ಲಿ ಅದ. ಇದನ್ನ ತಾವ್ ನೆನ್ಪಿಟ್ಕೋಬೇಕು. ಯಾವ ಪುರಾಣ ಅಂತ ಕೇಳಿದ್ರೆ ವಿಷ್ಣು ಪುರಾಣ. 1 ಮಾರ್ಕ್ಸ್ ಕ್ವಶನ್ ಅದ ಅದು, ತಿಳಿತಾ? ಸೊ
ವಿಷ್ಣು ಪುರಾಣ ಕಾಂಪಿಟೇಟಿವ್ ಎಕ್ಸಾಮ್ದಾಗೂ ಕೂಡ ಈ ಪ್ರಶ್ನೆ ಕೇಳಲಾಗ್ಯದ ಬಹಳಷ್ಟು ಎಕ್ಸಾಮ್ದಾಗ. ವಿಷ್ಣು ಪುರಾಣದಲ್ಲಿ ಭಾರತದ ವಿಸ್ತಾರದ ಕುರಿತು ಶ್ಲೋಕ ಅದ. ಗೊತ್ತಾಯ್ತಾ? ಇನ್ನ ಇಲ್ಲಿ ಇಂಟ್ರೆಸ್ಟಿಂಗ್ ಒಂದು ಫ್ಯಾಕ್ಟ್ ಅದ ನೋಡ್ರಿ. ಭಾರತ ಉಪಖಂಡವು ಯುರೋಪ್ ಉಪಖಂಡದಷ್ಟೇ ದೊಡ್ಡದಾಗ್ಯದ. ಯುರೋಪ್ ಖಂಡ ಏನದಲ್ಲ, ಯುರೋಪದ ಒಂದು ಖಂಡ ಏನದಲ್ಲ, ಅಷ್ಟು ಭಾರತ ಉಪಖಂಡ ದೊಡ್ಡದಾಗ್ಯದ. ಅಂದ್ರೆ ಯುರೋಪ್ ಖಂಡದಷ್ಟ ಭಾರತ ದೇಶ ದೊಡ್ಡದಾಗ್ಯದ ವಿಸ್ತೀರ್ಣತೆಯಲ್ಲಿ. ಇದೊಂದು ನೀವು ನೆನ್ಪಿಟ್ಕೊಳ್ರಿ. ಆಮೇಲೆ ಇನ್ನು ಮುಂದುವರೆದ ಈ ತರ ಹೆಸರುಗಳನ್ನ ಎರಡನೇ ಒಂದು ಅಂಶ, ಒಂದನೇ ಅಂಶದಲ್ಲಿ ನಾವು ಪೀಠಿಕಾ ಭಾಗವನ್ನ ಅಭ್ಯಾಸ ಮಾಡಿದ್ವಿ. ಸೊ ಎರಡನೇ ಅಂಶ ಭಾರತದ ಪ್ರಾಚೀನ ಹೆಸರುಗಳು. ಭಾರತವನ್ನ ಯಾವೆಲ್ಲ ಹೆಸರುಗಳಿಂದ ಕರಿತಿದ್ರು ಅನ್ನೋದು ನಾವು ನೋಡೋದದ. ಸೊ ಭಾರತವನ್ನ ಇಲ್ಲಿ ನೋಡ್ರ, ಒಂದನೇದು ಭಾರತ ಅಂತ ಹೇಳಿ ಕರೀತಾರ, ಎರಡನೇದು ಭರತ ಖಂಡ ಅಂತ ಹೇಳಿ ಕರೀತಾರ, ಭರತ ವರ್ಷ ಅಂತ, ಮೂರನೇದು ಭರತ ಖಂಡ ಅಂತ ಹೇಳಿ ಕರೀತಾರ. ಈ ಮೂರು ಹೆಸರುಗಳು ಏನಿದಾವಲ್ಲ, ಈ ಮೂರು ಹೆಸರುಗಳು ಬರ್ಲಿಕ್ಕೆ ಕಾರಣ ಏನಂತಂದ್ರ ಇಲ್ಲದ ನೋಡು. ಮಹಾಭಾರತದ ಪ್ರಕಾರ ದುಷ್ಯಂತ ಮತ್ತು ಶಕುಂತಲೆ ಇವರ ಮಗನಾದಂತ ಭರತನಿಂದ ಈ ಹೆಸರು ಬಂತು ಅಂತ ಹೇಳ್ಕೊಂಡ ನಮಗೆ ದಾಖಲೆಗಳು ಹೇಳ್ತಾವ. ಮಹಾಭಾರತದಲ್ಲಿ ದುಷ್ಯಂತ ಮಹಾರಾಜ ಏನಿದ್ದಲ್ಲ, ಆತ ಶಕುಂತಲೆಯನ್ನ, ಕಣ್ವರ ಸಾಕ ಮಗಳು ಶಕುಂತಲೆಯನ್ನ ಗಾಂಧರ್ವ ವಿವಾಹ ಆಗ್ತಾನ. ಗಾಂಧರ್ವ ವಿವಾಹ ಆಗಿ ಆಮೇಲೆ ಆತ ಅವರಿಬ್ಬರಿಗೆ ಹುಟ್ಟಿದಂತ ಮಗ ಏನಿದನಲ್ಲ, ಆ ಮಗನ ಹೆಸರು ಏನಂತಂದ್ರ ಭರತ ಅಂತ ಹೇಳಿ ಹೇಳ್ತಾ. ಅವರಿಬ್ಬರ ಮಗನ ಹೆಸರು ದುಷ್ಯಂತ ಮತ್ತು ಶಕುಂತಲೆಯರ ಮಗನ ಹೆಸರು ಭರತ ಅಂತ. ಈ ಭರತ ಮೊಟ್ಟ ಮೊದಲ ಬಾರಿಗೆ ಅಖಂಡ ಭಾರತವನ್ನ ಆಳ್ವಿಕೆ ಮಾಡಿದ್ದ. ಅದರಿಂದಾಗಿ ಏನ್ ಹೇಳ್ರಿ, ಭಾರತ, ಭರತ ವರ್ಷ, ಭರತ ಖಂಡ ಅನ್ನೋ ಈ ಮೂರ್ ಹೆಸರು ಏನದವಲ್ಲ, ಅವೆಲ್ಲಾನು ಈ ಭರತನಿಂದಾಗಿ ಬಂದದ್ದಾಗ್ಯದ. ಇದನ್ನ ನೆನಪಾಗಿಟ್ಕೊಳ್ಬೇಕು. ಮತ್ತ ಈ ಏನು ಪ್ರೆಸೆಂಟ್ ಭಾರತ ಅದಲ್ಲ, ಅಂದ್ರೆ ಆಗಿನ ಕಾಲದಾಗ ಏನ್ ಬೃಹತ್ ಭಾರತ ಇತ್ತಲ್ಲ, ಅವಾಗ ಅದನ್ನ ಎರಡು ಪ್ರಕಾರವಾಗಿ ವಿಂಗಡಿಸಲಾಗಿತ್ತು ಅಂತಂದ್ರ ಅದು ಎರಡು ರೀತಿ ಭೌಗೋಳಿಕ ಸನ್ನಿವೇಶಕ್ಕೆ ತಕ್ಕಂತೆ ಅದನ್ನ ವಿಭಾಗಿಸಲಾಗಿತ್ತು. ಉತ್ತರಕ್ಕೇನು ಭಾಗದಲ್ಲ, ಇದನ್ನ ಆಗಿನ ಟೈಮ್ದಾಗ ಆರ್ಯಾವರ್ತ ಅಂತ ಹೇಳಿ ಕರಿತಿದ್ರು. ಆರ್ಯಾವರ್ತ ಇದು ಒಂದೇದು ಭಾಗ. ಆರ್ಯಾವರ್ತ ಅಂದ್ರ ಆರ್ಯರ ನಾಡು. ಯಾಕಂದ್ರೆ ಭಾರತಕ್ಕೆ ಆರ್ಯರ ಆಗಮನ ಏನಾಗ್ತದಲ್ಲ, ಅವರು ಎಲ್ಲಾನು ಕೂಡ ಈ ಭಾಗದಲ್ಲೇ ಇದ್ರು, ಅವ್ರು ದಕ್ಷಿಣ ಕಡೆಗೆ ಬಂದಿರ್ಲಿಲ್ಲ. ಸೊ ಹಿಂಗಾಗಿ ಆರ್ಯಾವರ್ತ ಎಲ್ಲಕ್ಕೆಲ್ಲ ಅವ್ರದ್ದು ರೆಸಿಡೆನ್ಸ್ ಎಲ್ಲಾನು ಉತ್ತರ ಭಾರತದಾಗ ಇತ್ತು. ಅದಕ್ಕೆ ಆರ್ಯಾವರ್ತ, ಆರ್ಯರ ನಾಡು ಅಂತ ಹೇಳಿ ಕರಿತಿದ್ರು. ಮತ್ತೆ ಈ ಕಡೆ ಈ ಭಾಗ ಏನದಲ್ಲ, ದಕ್ಷಿಣದ ಭಾಗ, ಈ ಭಾಗವನ್ನ ದಕ್ಷಿಣಾಪಥ ಅಥವಾ ದಕ್ಷಿಣದಲ್ಲಿರುವ ನಾಡು ಅಂತ ಹೇಳಿ ಕರಿಲಾಗ್ತಿತ್ತು. ಸೊ ಭಾರತವನ್ನ ಆರ್ಯಾವರ್ತ ಮತ್ತು ದಕ್ಷಿಣದ ನಾಡು ಅಥವಾ ದಕ್ಷಿಣಾಪಥ ಅಂತ ಹೇಳಿ ಕರಿತಿದ್ರು. ಇದಷ್ಟು ಗೊತ್ತಿರ್ಲಿ. ಇನ್ನ ಮುಂದುವರೆದ ಮತ್ತೆ ಯಾವ್ಯಾವ ಹೆಸರುಗಳಿಂದ ಭಾರತವನ್ನು ಕರಿತಿದ್ರು ಅನ್ನೋದು ನೋಡ್ರಿ. ಧಾರ್ಮಿಕ ಮೂಲಗಳ ಪ್ರಕಾರ ಇದನ್ನ ಜಂಬೂ ದ್ವೀಪ ಅಂತ ಹೇಳಿ ಕರಿತಿದ್ರು. ಸೊ ಇಲ್ಲಿ ಮೊದಲನೇದು ಇಲ್ಲಿ ಅದ ನೋಡ್ರಿ. ಇದು ಎಷ್ಟನೇ ಹೆಸರು? ನಾಲ್ಕನೇ ಹೆಸರು ಭಾರತ, ಭರತ ಖಂಡ, ಭರತ ವರ್ಷ, ಮೂರ್ ಹೆಸರುಗಳದು. ಇನ್ ನಾಲ್ಕನೇ ಹೆಸರು ಯಾವುದು? ನಾಲ್ಕನೇ ಹೆಸರು ಜಂಬೂ ದ್ವೀಪ ಅಂತ ಹೇಳಿ. ಜಂಬೂ ದ್ವೀಪ ಅಂತ ಹೇಳಿ ಯಾಕೆ ಕರಿತಿದ್ರು ಅಂತಂದ್ರ, ಧಾರ್ಮಿಕ ಮೂಲಗಳ ಪ್ರಕಾರ, ಧಾರ್ಮಿಕ ಮೂಲ ಅಂತಂದ್ರ ಹಿಂದೂ ಧರ್ಮ, ಇಲ್ಲಿ ಬರೀತಾ ನೋಡ್ರೆ ಯಾವ್ಯಾವ ಧರ್ಮಗಳ ಪ್ರಕಾರ ಅನ್ನೋದು ಗೊತ್ತಿರಲಿ. ಒಂದು ಹಿಂದೂ ಧರ್ಮ, ಎರಡನೇದು ಬೌದ್ಧ ಧರ್ಮ, ಆಮೇಲೆ ಇನ್ನೊಂದು ಜೈನ ಧರ್ಮ. ಈ ಮೂರು ಧರ್ಮಗಳ ಪ್ರಕಾರ ಭಾರತವನ್ನ ಜಂಬೂ ದ್ವೀಪ ಅಂತ ಹೇಳಿ ಕರಿತಿದ್ರು. ಕಾರಣ ಏನಂತಂದ್ರ, ಜಂಬೂ ಅಂತಂದ್ರೆ ನೇರಳೆ ಹಣ್ಣು. ಓಕೆ, ನೇರಳೆ ಹಣ್ಣು ಆಕಾರದಲ್ಲಿ ಭಾರತದ ಮ್ಯಾಪ್ ಏನದಲ್ಲ, ಆ ಮ್ಯಾಪ್ ನೋಡಿದ್ರೆ ಒಂದ್ ನೇರಳೆ ಹಣ್ಣು ಯಾವ ರೀತಿ ಇರ್ತದಲ್ಲ, ಆ ರೀತಿ ಇಲ್ಲಿದ ನೋಡ್ರಿ, ಇಲ್ಲಿದಾವಿಲ್ಲ. ಸೊ ಈ ರೀತಿಯಾದ ಆಕಾರ ಇರೋದ್ರಿಂದ ಜಂಬೂ ದ್ವೀಪ ಅಂತ ಹೇಳಿ ಕರಿತಿದ್ರು. ಮತ್ತೆ ಇನ್ನೊಂದು ದಾಖಲೆ ಪ್ರಕಾರ ಏನಂತಂದ್ರೆ, ಜಂಬೂ ಅಂದ್ರೆ ನೇರಳೆ ಹಣ್ಣು. ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ನೇರಳೆ ಮರಗಳ ಹೇರಳವಾಗಿದ್ದು, ಬಹಳಷ್ಟು ನೇರಳೆ ಮರಗಳು ಭಾರತದಲ್ಲಿದ್ದು. ಆ ಕಾರಣದಿಂದಾಗಿ ಕೂಡ ಜಂಬೂ ದ್ವೀಪ ಅಂತ ಹೇಳಿ ಕರಿಲಾಗ್ತದ. ಓಕೆ, ಇನ್ನ ಐದನೇ ಹೆಸರು ಇಂಡಿಯಾ ಅಂತ ಹೇಳಿ. ಈ ಇಂಡಿಯಾ ಅನ್ನೋ ಹೆಸರು ಹೆಂಗ್ ಬಂತ ಅನ್ನೋದು ನೋಡ್ರಿ. ಇದು ಗ್ರೀಕ್ ಮೂಲ ಪದ. ಯಾವ್ದ? ಗ್ರೀಕರಿಗೆ ಆಕ್ಚುಲಿ ಇದು ಸಿಂಧು ನದಿಯನ್ನ ಸಿಂಧು ಅಂತ ಹೇಳಿ ಉಚ್ಚರಿಸಲಿಕ್ಕೆ ಆಗ್ಲಿಲ್ಲ. ಸೊ ಅವರು ಈ ಸಿಂಧು ಅಂತ ಏನು ಭಾರತದ ನದಿ ಇತ್ತಲ್ಲ, ಪ್ರಮುಖ ನದಿ, ಈ ನದಿಗೆ ಅವರ ಇಂಡೋಸ್ ಅಂತ ಹೇಳಿ ಕರೆದ್ರು. ಈ ಇಂಡೋಸ್ ಪದದಿಂದಾಗಿ ಇಂಡಿಯಾ ಅಂತ ಹೇಳಿ ನಂತರದ ಹೆಸರು ಬಂತು. ಗೊತ್ತಾಯ್ತಾ? ಈ ಪ್ರಶ್ನೆ ಆಲ್ಮೋಸ್ಟ್ ಎಲ್ಲಾ ಎಕ್ಸಾಮ್ದಾಗ ಕೇಳಿದಾರ. ಏನಂತ? ಇಂಡಿಯಾ ಎಂಬ ಪದವು ಯಾವ ಮೂಲ ಭಾಷೆಯಿಂದ ಬಂದಿದೆ? ಸೊ ಇಂಡೋಸ್ ಎಂಬ ಗ್ರೀಕ್ ಭಾಷೆಯಿಂದ ಬಂದದ ಅನ್ನೋದು ನಾವು ನೆನಪಾಗಿ ಇಟ್ಕೊಳ್ಬೇಕು. ಮತ್ತಿನ್ನು ಆರನೇ ಹೆಸರು ಏನಂತಂದ್ರೆ ಹಿಂದೂಸ್ತಾನ. ಈ ಹಿಂದೂಸ್ತಾನ್ ಅನ್ನೋ ಶಬ್ದ ಯಾವ ರೀತಿ ಬಂತ ಅನ್ನೋದು ನೋಡ್ರಿ. ಪರ್ಷಿಯನ್ರು ಏನಿದ್ರಲ್ಲ, ಆ ಪರ್ಷಿಯನ್ ಭಾಷೆದಾಗ ಆಕ್ಚುಲಿ ಎಸ್ ಅನ್ನೋದು ಉಚ್ಚಾರ ಇಲ್ಲ. ಎಸ್ ಅನ್ನೋದು ಏನಿತ್ತಲ್ಲ, ಸ ಉಚ್ಚಾರ ಇಲ್ಲ. ಹಿಂಗಾಗಿ ಅವ್ರ
ಸದ ಬದಲಾಗಿ ಅಲ್ಲಿ ಏನ್ ಯೂಸ್ ಮಾಡ್ತಾರಂದ್ರೆ ಎಚ್ ಅಂತ ಮಾಡ್ತಾರ. ಸೊ ಸಿಂಧೂ ನದಿ ಏನೈತಲ್ಲ ಇದನ್ನ ಅವ್ರು ಪ್ರೊನೌನ್ಸ್ ಮಾಡಕ್ ಆಗ್ಲಿಲ್ಲ ಸಿಂಧು ಅಂತ ಹೇಳಿ. ಅದಕ್ಕೆ ಅವ್ರು ಸಿಂಧುದ ಬದಲಾಗಿ ಅವರ ಹಿಂದೂ ಅಂತ ಹೇಳಿ ಕರೆದ್ರು. ನಂತರ ಅದ ಮುಂದುವರೆದ ಹಿಂದೂಸ್ತಾನ್ ಅಂತ ಆಯ್ತು. ಶಾರ್ಟ್ಕಟ್ ದಾಗ ಹಿಂದ್ ಅಂತ ಹೇಳಿ ಕೂಡ ಅದನ್ನ ಕರಿತಾರ. ಹಿಂದೂಸ್ತಾನ್ ಅವ್ರ ಪರ್ಷಿಯನ್ದಾಗ ಕರಿತಿದ್ರು. ಬಟ್ ಹೆಚ್ಚಾಗಿ ಅದು ಫೇಮಸ್ ಇರೋದು ಹಿಂದೂಸ್ತಾನ. ಅದರಾಗೂ ಹಿಂದೂಸ್ತಾನ್ ಅನ್ನೋ ಶಬ್ದದ ಬಳಕೆ ಮಧ್ಯಕಾಲೀನ ಭಾರತದ ಇತಿಹಾಸ ಏನದಲ್ಲ ಅಲ್ಲಿ ಹೆಚ್ಚಾಗಿ ಯೂಸ್ ಮಾಡಿದ್ದಾರೆ ಹಿಂದೂಸ್ತಾನ್ ಅನ್ನೋ ಶಬ್ದವನ್ನ. ಇದಷ್ಟು ಗೊತ್ತಾಯ್ತಲ್ಲ. ಇನ್ನು ನೆಕ್ಸ್ಟ್ ಹೋಗೋಣ. ಮೂರನೇ ಅಂಶ, ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ. ಈ ಒಂದು ಕಾನ್ಸೆಪ್ಟ್ ಅನ್ನ ಅತಿ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಅಂತ ತಿಳ್ಕೊಳ್ರಿ. ಭಾರತದ ಎಲ್ಲಾ ಭೌಗೋಳಿಕ ಲಕ್ಷಣಗಳೇನದಾವಲ್ಲ ಅದನ್ನ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ಅದು ತಮಗ ಮುಂದೆ ಭಾರತದ ಇತಿಹಾಸವನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಬಹಳಷ್ಟು ಹೆಲ್ಪ್ಫುಲ್ ಆಗ್ತದೆ. ನೋಡ್ರಿ ಇಲ್ಲಿ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ. ಇತಿಹಾಸವನ್ನು ಬರೆದ ಭೂಗೋಳ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಭಾರತದ ಇತಿಹಾಸ ಬರೀಬೇಕಾದ್ರೆ ಭೌಗೋಳಿಕ ಅಂಶಗಳೇನದಲ್ಲ ಅವು ಬಹಳಷ್ಟು ಪ್ರಭಾವ ಇರ್ತಾವ. ಆ ಕಾರಣದಿಂದಾಗಿ ಏನ್ ಹೇಳ್ರಿ ನಾವು ಈ ಅಂಶಗಳ ಕುರಿತು ತಿಳ್ಕೊಳ್ಳೋದ. ಈಗ ನಮ್ಮ ದೇಶದ ಪರ್ವತಗಳು, ನದಿಗಳು ಮತ್ತು ಸಮುದ್ರಗಳು ಕೇವಲ ಪ್ರಕೃತಿ ಅಲ್ಲ. ಇವೇನ್ 3 ಅಂಶಗಳದಾವಲ್ಲ ಯಾವ ಹೇಳ್ರಿ, ಪರ್ವತ, ನದಿಗಳು ಮತ್ತು ಸಮುದ್ರಗಳಂತ ಏನದಲ್ಲ ಇವು ಕೇವಲ ಪ್ರಕೃತಿ ಅಲ್ಲ. ಉಳಿದ ದೇಶಗೆಲ್ಲ ಪ್ರಕೃತಿ ಅಷ್ಟೇ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ನಮ್ಮ ದೇಶನಾಗ ಕೇವಲ ಪ್ರಕೃತಿ ಅಂತಲ್ಲ. ಯಾಕೆ ಪ್ರಕೃತಿ ಅಷ್ಟೇ ಅಲ್ಲತ್ತಂದ್ರ ಅವುಗಳಿಂದನಾಗಿ ಏನಾಗಿತ್ತು ಅಂದ್ರೆ ನಮ್ಮ ಸಂಸ್ಕೃತಿ ಮತ್ತು ರಾಜಕೀಯವನ್ನು ನಿರ್ಧರಿಸುವ ಮಹಾನ್ ನಾಯಕರ ಕೆಲಸವನ್ನ ಇವು ಮಾಡಿದವ. ಯಾವ ಹೇಳ್ರಿ, ನದಿಗಳು, ಪರ್ವತಗಳು ಮತ್ತು ಸಮುದ್ರಗಳು. ಮಹಾನ್ ನಾಯಕರ ಕೆಲಸ ಅಂತಂದ್ರ ಒಬ್ಬ ಲೀಡರ್ ಇದ್ಕೊಂಡು ಏನೇನ್ ದೇಶವನ್ನ ಸಂರಕ್ಷಣೆ ಮಾಡ್ಬೇಕಾದ್ರೆ ಕೆಲಸಗಳನ್ನ ಮಾಡ್ತಾನಲ್ಲ ಆ ಸಂರಕ್ಷಣೆ ಕೆಲಸಗಳನ್ನ ಮತ್ತು ಡೆವಲಪ್ಮೆಂಟ್ ಮಾಡುವಂತ ಕೆಲಸಗಳು ಏನಿರ್ತಾವಲ್ಲ ಅದನ್ನ ನಮ್ಮ ದೇಶದ ಪರ್ವತಗಳು ಮತ್ತೆ ನದಿಗಳು, ಸಮುದ್ರಗಳು ಮಾಡಿದವ. ಹೆಂಗ ಅನ್ನೋದು ಮುಂದಿನ ಅಂಶದಾಗ ಬಂದಂಗ ಹೇಳ್ತಾನೆ. 6 ಅಂಶ ಇದಾವಲ್ಲ ಆ 6 ಅಂಶದಾಗ ಇವು ಎಲ್ಲಾ ತರ 3 ಪಾಯಿಂಟ್ ಇದಾವಲ್ಲ ಇದರ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಹೇಳ್ತೇನೆ. ಸೊ ಮೊದಲನೇದಾಗಿ ಭಾರತದ ಭೌಗೋಳಿಕ ಲಕ್ಷಣಗಳದ 6 ವಿಭಾಗಗಳಾಗಿ ವಿಂಗಡಿಸಿದೇವಿ. ಆ 6 ವಿಭಾಗಗಳನ್ನ ಮ್ಯಾಪ್ ಮೂಲಕ ನೋಡುವಂತ ಪ್ರಯತ್ನ ಮಾಡೋಣ. ಸೊ ಇದರ ಮೊದಲನೇದು ಏನು ಪಾಯಿಂಟ್ ಅದಲ್ಲ ಅದು ಹಿಮಾಲಯ ಪರ್ವತ ಶ್ರೇಣಿಗಳು ಅಂತ ಬರ್ತದ. ಒಂದೇದು ಈಗಾಗಲೇ ನಾವು ನೋಡಿದ್ದೇವೆ. ಸೊ ಅದನ್ನ ಇಲ್ಲಿ ಮ್ಯಾಪ್ ದಾಗ ನಾ ಹೇಳ್ತಾನೆ ನಿಮ್ಗೆ ಎಲ್ಲಿಂದ ಎಲ್ಲಿ ತನಕ ಬರ್ತದ. ಈ ಭಾಗ ಏನದಲ್ಲ ಇಲ್ಲಿಂದ ಹಿಡ್ಕೊಂಡು ಅಪ್ ಟು ಆಸಾಂವರೆಗೆ ಏನದಲ್ಲ ಇಲ್ಲಿ ತನಕನು ಕೆಳಗೆ ತನಕನು ಕೂಡ ಈ ಭಾಗ ಎಲ್ಲಾನು ಕೂಡ ಏನ್ ಹೇಳ್ರಿ ಇಷ್ಟು ಮಾರ್ಕ್ ಮಾಡಿದನಲ್ಲ ಇದು ಹಿಮಾಲಯ ಪರ್ವತ ಶ್ರೇಣಿಗಳು ಇರುವಂತಹ ಜಾಗ. ಜಮ್ಮು ಕಾಶ್ಮೀರದಾಗ ಸಾಕಷ್ಟು ಹಿಮಾಲಯ ಇವ್ ಇದಾವ ಏನ್ ಹೇಳ್ರಿ ಶ್ರೇಣಿಗಳದಾವ. ಒಂದ್ ಶ್ರೇಣಿ ಇಳಿಯೋದ ಮತ್ತೊಂದ್ ಶ್ರೇಣಿ ಹತ್ತದ. ಈ ರೀತಿ ಸಾಕಷ್ಟು ಶ್ರೇಣಿಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾವ ನಮ್ಗೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ. ಇದಾಯ್ತು. ಇನ್ನು 2ನೇ ಪಾಯಿಂಟ್ ಉತ್ತರದ ಬಯಲುಗಳು ಅಂತದ. ಉತ್ತರದ ಬಯಲು ಪ್ರದೇಶ. ಬಯಲು ಅಂತಂದ್ರೆ ಸಮತಟ್ಟಾದ ಪ್ರದೇಶ, ಕೃಷಿ ಯೋಗ್ಯ ಭೂಮಿ ಅಂತ ಹೇಳಿ ಕರಿತೀವಿ ನಾವು. ಆಯ್ತಾ? ಸೊ ಅದು ಎಕ್ಸಾಕ್ಟ್ಲಿ ಎಲ್ಲಿಂದ ಸ್ಟಾರ್ಟ್ ಆಗ್ತಂದ್ರೆ ಎಲ್ಲಿ ಹಿಮಾಲಯ ಪರ್ವತ ಮುಗಿದು ಸಮತಟ್ಟಾದ ಪ್ರದೇಶ ಸಿಗ್ತದಲ್ಲ ಇಲ್ಲಿ ಗ್ರೀನ್ ಅಂತ ಏನ್ ಕಾಣತಿಲ್ಲ ಇಲ್ಲಿ ಮಾರ್ಕ್ ಮಾಡಿದ್ ನೋಡ್ರಿ. ಈ ಭಾಗ ಎಲ್ಲಾನು ಕೂಡ ಏನ್ ಹೇಳ್ರಿ 2ನೇ ಪಾಯಿಂಟ್ ಉತ್ತರದ ಬಯಲು ಪ್ರದೇಶ ಅಂತ ಹೇಳಿ ಇದಕ್ಕೆ ಕರಿತೀವಿ. ಉತ್ತರದ ಬಯಲುಗಳು ಅಂತ ಹೇಳಿ ಅಷ್ಟೇ ಕೊಟ್ಟದ ಬಯಲು ಪ್ರದೇಶ ಅಂತ. ಓಕೆ. ಇನ್ನ 3ನೇ ಅಂಶ ಇಲ್ಲದ ನೋಡ್ರಿ. 3ನೇ ಅಂಶ ಯಾವ್ದದ, ಮರುಭೂಮಿ ಅಂತದ. 3ನೇದು ಮರುಭೂಮಿ. ಸೊ ಮರುಭೂಮಿ ಈ ಗುಜರಾತದ ಉತ್ತರಕ್ಕೆ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಡ್ರಿ. ಇಲ್ಲಿಂದ ಹಿಡ್ಕೊಂಡು ಈ ಭಾಗ ತನಕ ಎಲ್ಲಾನು ಕೂಡ ನಮಗೆ ಭಾರತದ ಮರುಭೂಮಿ ಅಂತ ಹೇಳಿ ಕರಿತೀವಿ. ಮರುಭೂಮಿ ಮೆಜಾರಿಟಿ ರಾಜಸ್ಥಾನದಾಗ ಇರುತ್ತದು. ಇದು 3ನೇ ಭಾಗ. ಇನ್ನ 4ನೇ ಭಾಗ ಇಲ್ಲದ. ಅಂದ್ರೆ ಇಲ್ಲಂದ್ರೆ ಈ ಟೋಟಲ್ ಈ ಭಾಗದಾಗ ಎಲ್ಲಾನು ಕೂಡ ಬರ್ತದೆ. ಏನು, ಮಧ್ಯದ ಪರ್ವತಗಳು ಅಂತ ಹೇಳಿ ಕರಿತೀವಿ. ಮಧ್ಯದ ಪರ್ವತಗಳು ಅಂತಂದ್ರೆ ಭಾರತದ ಮಧ್ಯ ಭಾಗದಲ್ಲಿ ಇರುವಂತಹ ಪರ್ವತ ಶ್ರೇಣಿಗಳು ಅಂತಂದಾಗ ಅವು ಯಾವ ಅನ್ನೋದು ನಾನು ನಿಮಗೆ ಮುಂದೆ ಎಕ್ಸ್ಪ್ಲೇಷನ್ ಮಾಡ್ತೀನಿ. ಸೊ 4ನೇ ಭಾಗ ಇಲ್ಲಿ ಬರ್ತದ, ಅದ್ ನಿಮ್ಗೆ ಗೊತ್ತಿರಲಿ ಪರ್ವತಗಳು ಅಂತೇಳಿ. ಆಮೇಲೆ 5ನೇ ಭಾಗ ಇಲ್ಲಿ ಗುರುತ ಮಾಡಿದ್ದದ. ಬಟ್ ಅವು ಇದಾವ ಎಲ್ಲೈತಂದ್ರ ಇಲ್ಲಿ ಐತಿ ನೋಡ್ರಿ. ಈ ಭಾಗದಾಗ ಏನದಲ್ಲ ಇಲ್ಲ ತ್ರಿಕೋಣಾಕಾರದಾಗ ಐತಿಲ್ಲ. ಸೊ ಈ ಭಾಗ 5ನೇದು. ಇದು ಯಾವ್ದತ್ತಂದ್ರೆ ದಕ್ಷಿಣ ಪ್ರಸ್ಥ ಭೂಮಿ ಅಂತ ಹೇಳಿ ಕರಿತೀವಿ. ಮತ್ತಿನ್ನ 6ನೇದು ಯಾವ್ದತ್ತಂದ್ರೆ ಈ ಗುಜರಾತದಿಂದ ಇಲ್ಲಿ ಹಿಡ್ಕೊಂಡು ಕಂಪ್ಲೀಟ್ ಇಲ್ಲಿ ಒರಿಸ್ಸಾ ತನಕನು ಕೂಡ ಇರುವಂತದ್ದು ಕರಾವಳಿ ತೀರ. ಕರಾವಳಿ ತೀರ ಪ್ರದೇಶ ಏನೈತಿಲ್ಲ ಇದು 6ನೇದು. ಗೊತ್ತಾಯ್ತಾ? ಸೊ ಈ 6 ಭಾಗಗಳಲ್ಲಿ ನಾವು ಭಾರತದ ಭೌಗೋಳಿಕತೆಯನ್ನ ವಿಂಗಡಿಸ್ತೀವಿ. ಅಲ್ಲಿ ಎಲ್ಲಾನು ಕೂಡ 6 ಭಾಗಗಳಲ್ಲ 6 ಭಾಗಗಳಲ್ಲಿ ಭೌಗೋಳಿಕ ಸನ್ನಿವೇಶ ಮತ್ತು ವಾತಾವರಣ ಟೋಟಲಿ ಡಿಫ್ರೆಂಟ್ ಆಗ್ಯದ. ಹೇಳ್ತಾ? ಸೊ ಆ ಅಂಶಗಳ ಕುರಿತ ನಾವು ಅಭ್ಯಾಸ ಮಾಡೋದ. ಇನ್ನೊಂದು ನೋಡ್ರಿ, ಭಾರತವು ಪ್ರಪಂಚದ ಬಹುತೇಕ ಎಲ್ಲಾ ರೀತಿಯ ಹವಾಮಾನಗಳನ್ನ ಒಂದೇ ದೇಶದಲ್ಲಿ ಹೊಂದಿದೆ. ಉಳಿದಿದ್ದ ಎಲ್ಲಾ ದೇಶಗಳಿಗೆ ಕಂಪೇರ್ ಮಾಡ್ರೆ ಭಾರತ ಯಾಕೆ ಡಿಫ್ರೆಂಟ್ ಅಂತಂದ್ರ ಉಳಿದಿದ್ದ ಎಲ್ಲಾ ದೇಶದಾಗ
ಒಂದೊಂದು ದೇಶಗಳದವ ಅಲ್ಲಿ ಚಳಿ ಹೆಚ್ಚಿರ್ತದ, ಒಂದೊಂದು ದೇಶಗಳದವ ಅಲ್ಲಿ ಬಿಸಿಲು ಹೆಚ್ಚಿರ್ತದ, ಇನ್ನೊಂದು ಕಡೆಗೆ ಮಳೆ ಹೆಚ್ಚಿರ್ತದ. ಬಟ್ ಈ ಮೂರು ಸೀಸನ್ ಏನದವಲ್ಲ ಅದನ್ನ ಸಮನಾಗಿ ಪಡೆದುಕೊಂಡಂತ ದೇಶ ಯಾವ್ದಂತಂದ್ರೆ ಭಾರತ. ಇಲ್ಲಿ ಚಳಿನೂ ಇರ್ತದ, ಮಳೆನೂ ಇರ್ತದ, ಅಷ್ಟೇ ಬಿಸಿಲು ಕೂಡ ಇರ್ತದ. ಸೊ ಸಮಾನವಾಗಿ ಹಂಚಿಕೆ ಆದಂತ ಒಂದು ಭೌಗೋಳಿಕ ಸನ್ನಿವೇಶದಲ್ಲಿ ನಮ್ಮ ದೇಶದಲ್ಲ ಅದು ನಮ್ಮ ಜನರನ್ನ ರಕ್ಷಿಸಲಿಕ್ಕೆ ಅವು ಕಾರಣ ಆಗಿದಾವೆ. ಭೌಗೋಳಿಕ ಸನ್ನಿವೇಶಗಳು ಕಾರಣ ಆಗಿದಾವೆ. ಉಳಿದ ಕಡೆ ಎಲ್ಲ ಭೂಕಂಪ, ಅನಾಹುತಗಳ, ಸುನಾಮಿ ಎಷ್ಟೋ ಬರ್ತಾವ ಕಂಪೇರ್ ಟು ಅವರ್ ಕಂಟ್ರಿ. ಅಂದ್ರೆ ಇಲ್ಲಿ ನಮ್ಕಿಂತನೂ ಅಲ್ಲಿ ಬಹಳಷ್ಟು ಆಗ್ತಾವ. ಇಲ್ಲಿ ಅಂತ ಅನಾಹುತಗಳ ಸಂಖ್ಯೆ ಬಹಳಷ್ಟು ಬೇರೆ ದೇಶಗಳ ಕಂಪೇರ್ ಮಾಡಿದ್ರೆ ಬಹಳಷ್ಟು ಕಡಿಮೆ ಅದಾವ ಹೇಳ್ತಾ. ಸೊ ಅದಕ್ಕೆಲ್ಲ ಕಾರಣ ಏನಂತಂದ್ರೆ ಭೌಗೋಳಿಕ ಸನ್ನಿವೇಶ. ಇನ್ನೆಲ್ಲಾನು ಇವು ಹೆಂಗ್ ಹೆಲ್ಪ್ ಆಗಿದಾವ ಅನ್ನೋದು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದು ಯಾವುದು? ಮೊದಲನೇದು ಹಿಮಾಲಯ ಪರ್ವತಗಳು ಅಂತ ಹೇಳಿ. ಹಿಮಾಲಯ ಪರ್ವತಗಳನ್ನ ದೇಶದ ಕಾವಲುಗಾರ ಅಂತ ಹೇಳಿ ಕರೀತಾರ. ಯಾಕೆ ಕಾವಲುಗಾರ ಅಂತಂದ್ರ ಅಷ್ಟ ರಕ್ಷಣೆ ಈ ಹಿಮಾಲಯ ಪರ್ವತ ನಮಗ್ ಮಾಡ್ತದ. ಏನೇನ್ ಮಾಡ್ತದ ಅನ್ನೋದು ನೋಡ್ರಿ. ಒಂದು ಇದನ್ನ 2 ಪಾಯಿಂಟ್ ಇಲ್ಲ, ಇದನ್ನ ದೇಶದ ಕಾವಲುಗಾರ ಅಂತ ಹೇಳಿ ಕರೀತಾರ. ಅಂದ್ರೆ ಕಾವಲ ಮಾಡ್ತದ ತನ್ನ. ಇಲ್ಲಿ ನೋಡ್ರ 1ನೇ ಪಾಯಿಂಟ್ ನೋಡ್ರಿ, ರಕ್ಷಕ ಅಂತ ಹೇಳಿ ಕರೀತಾರ. ಯಾಕೆ ರಕ್ಷಕ ಅಂತ ಹೇಳಿ ಕರೀತಾರಂದ್ರ 1ನೇ ಪಾಯಿಂಟ್ ನಂಬರ್ 1 ನೆನ್ಪಿಟ್ಕೊಡ್ರಿ. ಭಾರತವನ್ನ ಏಷ್ಯಾದ ಇತರ ಭಾಗಗಳಿಂದ ಇದು ಪ್ರತ್ಯೇಕಿಸಿದೆ. ಇದನ್ನ ನೆನ್ಪಿಟ್ಕೊಡ್ರಿ. ಈಗ ಇಲ್ಲಿ ನಮ್ಮದು ಮ್ಯಾಪ್ ಅದ, ಇಲ್ಲಿ ನೋಡ್ರ ಇದು ಗುಜರಾತ್ ಅದ. ಸೊ ಇಲ್ಲಿಂದ ನೋಡ್ರ ಈ ರೀತಿ ಇದು ಪ್ರಾಚೀನ ಕಾಲದ ಭಾರತದ ನೆನ್ಪಿಟ್ಕೊಡ್ರಿ. ಇಲ್ಲಿ ಈ ರೀತಿ ಎಲ್ಲಾನು ಈ ಕಡೆ ಒಳಗೊಂಡದ ಅದ. ಆಮೇಲೆ ಈ ಕಡೆ ದಕ್ಷಿಣದ ಇಷ್ಟ ನೆನ್ಪಿಟ್ಕೊಡ್ರಿ. ಈಗ ಕಾಶ್ಮೀರ ಎಲ್ಲ ಮತ್ತೆ ಡಿವೈಡ್ ಆಗ್ಯದ ಬೇಡ, ಇದು ನೆನ್ಪಿಟ್ಕೊಡ್ರಿ. ಸೊ ಇಲ್ಲಿ ಏನ್ ಮಾಡಿದೆ ಅಂದ್ರೆ ಇದು ಭಾರತವನ್ನ ಏಷ್ಯಾದ ಇತರ ಭಾಗಗಳು, ಈ ಕಡೆ ಎಲ್ಲ ಏಷ್ಯಾ ಖಂಡ ಅದ, ಈ ಕಡೆ ಮ್ಯಾಗೆಲ್ಲ ಏಷ್ಯಾ ಖಂಡ ಅದ. ಸೊ ಏಷ್ಯಾ ಖಂಡದ ದಕ್ಷಿಣಕ್ಕೆ ನಮ್ಮದು ಭಾರತ ಅದ. ಹೀಗಾಗಿ ಇಲ್ಲಿ ಏನ್ ಇವು ಹಿಮಾಲಯ ಪರ್ವತಗಳದಾವಲ್ಲ, ಈ ಪರ್ವತಗಳು ಏನ್ ಮಾಡಿದಾವತ್ತಂದ್ರ ಇಲ್ಲಿ ಸಾಕಷ್ಟು ಪರ್ವತಗಳದಾವ. ಇವ ಉತ್ತರದಿಂದ ಈ ಕಡೆ ಯಾವುದೇ ದಾಳಿಕೋರರು ಭಾರತ ಮ್ಯಾಗ ದಾಳಿ ಮಾಡಬಾರ್ದಂಗ ಇವೇನ್ ಮಾಡಿದಾವ್ರಿ, ತಡೆಗೋಡೆಗಳಾಗಿ ಅವ್ನ ನಡುವು ನಿಂತು ಬಿಟ್ಟಿದಾವ್. ಈಜಿಲಿ ಅಷ್ಟು ಯಾರು ಕೂಡ ಹಿಮಾಲಯ ಪರ್ವತ ಶ್ರೇಣಿಗಳನ್ನ ದಾಟಿ ಬಂದು ಇಲ್ಲಿ ಯುದ್ಧ ಮಾಡಕ್ ಬರಂಗಿಲ್ಲ. ಅಂತ ಒಂದ್ ನೈಸರ್ಗಿಕ ತಡೆಗೋಡೆಗಳು ಅಂತ ಹೇಳಿ ಏನಿದಾವಲ್ಲ ಅವು ಇಲ್ಲಿ ನೈಸರ್ಗಿಕವಾಗಿ ಇದಾವ. ಚೀನಾದ್ ನೋಡ್ರಿ, ಚೀನಾದ್ ಮಹಾಗೋಡೆ ಕಟ್ಟಕ್ ಏನ್ ಖರ್ಚು ಮಾಡಿದಾರೆ. ನಮಗ್ ಹಂಗ ಏನೂ ಇಲ್ಲ. ನಮಗೆ ಏನಾಗಿದೆ, ಈಜಿಲಿ ನೈಸರ್ಗಿಕವಾಗಿ ಅವು ಏನಾಗಿದಾವು, ತಡೆಗೋಡೆಗಳಾಗಿ ನಿಂತಿದಾವ. ಇದರಿಂದ ಏನಾಗ್ತದಂದ್ರೆ ಏಷ್ಯಾದ ಈ ಕಡೆ ದೇಶಗಳು ಏನಿದಾವಲ್ಲ ಅವ್ರು ಯಾರು ಕೂಡ ಈಜಿಲಿ ನಮ್ಮ ಮೇಲೆ ದಾಳಿ ಮಾಡಕ್ ಬರಂಗಿಲ್ಲ. ಇದು ಒಂದ್ ಪಾಯಿಂಟ್. ಇನ್ನು ಎರಡನೇದು ಏನಂತಂದ್ರೆ ಉತ್ತರದ ಶತ್ರುಗಳಿಂದ, ಈಗ ಹೇಳಿಲ್ಲ ಉತ್ತರ ಶತ್ರುಗಳು, ಮತ್ತೆ ಅಲ್ಲಿಂದ ಬೀಸುವಂತ ಇದು ಯಾವ್ದು ಹೇಳ್ರಿ, ಚಳಿಗಾಳಿಯಿಂದ ಇದು ನಮ್ಮ ದೇಶವನ್ನ ರಕ್ಷಣೆ ಮಾಡಿದ. ಯಾಕಂದ್ರ ಆ ಕಡೆಯಿಂದ ಇಲ್ಲೆಲ್ಲಾನು ಕೂಡ ಮಂಜುಗ ಇರೋದ್ರಿಂದ, ಹಿಮಾಲಯ ಇರೋದ್ರಿಂದ ಅಲ್ಲಿ ಬೀಸುವಂತ ಗಾಳಿ ಇರ್ತದಲ್ಲ ಅದು ಬಹಳಷ್ಟು ತಂಪು ಇರ್ತದ, ಕೊರಿ ಚಳಿ ಇರ್ತದ. ಆ ಚಳಿಗೆ ಮನುಷ್ಯ ಸತ್ತು ಹೋಗ್ಬಿಡ್ತಾನ, ಅಷ್ಟು ಚಳಿ ಇರ್ತದ, ಭಯಂಕರ ಚಳಿ ಇರ್ತದ. ಅಂತ ಚಳಿ ಭಾರತದ ಒಳಗೆ ಬರುದೇ ಇಲ್ಲ. ಯಾಕಂದ್ರ ಪರ್ವತಗಳು ಎತ್ತರ ಇರೋದ್ರಿಂದ ಇಲ್ಲಿ ಬಡದಂತ ಗಾಳಿ ಏನದಲ್ಲ ಅದ ಈ ದಿಕ್ಕಿನಾಗ ಹೋಗ್ಬಿಡ್ತದ, ಮೇಲ್ಗಡೆ ಹೋಗ್ಬಿಡ್ತದ. ನಮ್ಮ ದೇಶ ಇಲ್ಲಿಂದ ಕೆಳ ಭಾಗದಾಗಿರೋದ್ರಿಂದ ಅದರ ಪ್ರಮಾಣ ಬಹಳಷ್ಟು ಕಡಿಮೆ ಇರೋದ್ರಿಂದ ನಮಗೆ ಅದು ಕೂಡ ನೈಸರ್ಗಿಕವಾಗಿ ಅದು ರಕ್ಷಣೆ ಕೊಡ್ತದ, ಯಾವುದೋ ಚಳಿಗಾಳಿಯಿಂದ. ಮತ್ ಶತ್ರುಗಳ ಆಕ್ರಮಣದಿಂದನೂ ಕೂಡ ಅದು ನಮಗೆ ರಕ್ಷಣೆಯನ್ನು ಕೊಡ್ತದ. ಆಯ್ತಾ? ಈ ರೀತಿ ಹಿಮಾಲಯ ಪರ್ವತಗಳು ನಮಗೆ ರಕ್ಷಣೆ ಕೊಡ್ತಾವ. ಇನ್ನ ಇದನ್ನ ಪೋಷಕ ಅಂತ ಹೇಳಿ ಕೂಡ ಕರೀತಾರ. ಪೋಷಕ ಅಂತಂದ್ರೆ ಸಲುಹುವ, ನರ್ಚರರ್ ಅಂತ. ಯಾಕೆ ಅದನ್ನ ಪೋಷಕ ಅಂತ ಹೇಳಿ ಕರೀತಾರಂತಂದ್ರ ಇದು ಸದಾಕಾಲ ಹರಿಯುವ ನದಿಗಳಿಗೆ ಜನ್ಮ ನೀಡಿದೆ. ಅಂದ್ರೆ ಇವು ಕಂಟಿನ್ಯೂಸ್ 12 ತಿಂಗಳು ಹರಿತಾವ. ಅಂತ ನದಿಗಳಿಗೆ ಜನ್ಮ ಕೊಟ್ಟಂತ ಪ್ಲೇಸ್ ಅದು ಹಿಮಾಲಯ ಪರ್ವತ ಶ್ರೇಣಿಗಳು. ಯಾವ್ಯಾವ ನದಿಗಳು ನೋಡ್ರಿ, ಒಂದನೇದು ಗಂಗಾ, ಸಿಂಧು ಮತ್ತು ಬ್ರಹ್ಮಪುತ್ರ. ಈ 3 ನದಿಗಳು ಹಿಮಾಲಯ ಪರ್ವತ ಶ್ರೇಣಿಗಳಲ್ಲೇ ಹುಟ್ಟಿದಾವ. ಅಲ್ಲಿಂದ ಭಾರತಕ್ಕೆಲ್ಲಾನು ಕೂಡ ನೀರು ಹೋಗ್ತದೆ, ಉತ್ತರ ಭಾರತಕ್ಕೆಲ್ಲಾನು ಕೂಡ ಸ್ವಲ್ಪ ಸಪ್ಲೈ ಆಗ್ತದೆ. ಸೊ ಇದರಿಂದ ಏನ್ ಹೇಳ್ರಿ, ಇದನ್ನ ಪೋಷಕ ಅಂತ ಹೇಳನು ಕೂಡ ಕರೀತಾರ. ಆಯ್ತಾ? ಹಿಮಾಲಯ ತಂದ್ರೆ ಆಕ್ಚುಲಿ ಮಂಜಿನ ಮನೆ ತಂದಂಗ, ಶಬ್ದಶಃ ಅರ್ಥ ನೋಡಕ್ ಹೋದ್ರ ಇದು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗ್ತದ ಅಂದ್ರ ಇಲ್ಲಿ ತರೈ ಜೌಗು ಅಂತ ಹೇಳಿ ಪ್ರದೇಶ ಬರ್ತದ. ಇಲ್ಲಿಂದ ಸ್ಟಾರ್ಟ್ ಆಗಿ ಅಸ್ಸಾಂ ತಕ. ಮುಂದಿನ ಒಂದು ಇದ್ರಾಗ ತೋರ್ಸಲ್ಲ ನಿಮಗೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಗೆ ಗೊತ್ತಾಗ್ತದ. ಇದು ಇಲ್ಲೇನು ಈ ಚಿತ್ರ ಕಾಣತ್ತಿಲ್ಲ, ಇದೆಲ್ಲಾನು ಕೂಡ ಎದಕ್ಕೆ ಸಂಬಂಧಪಟ್ಟಿದ್ದು ಹೇಳ್ರಿ, ಹಿಮಾಲಯ ಪರ್ವತ ಶ್ರೇಣಿಗಳು. ಇಲ್ಲೆಲ್ಲ ಇದಾವಲ್ಲ, ಇವೆಲ್ಲ ಪರ್ವತ ಶ್ರೇಣಿಗಳು ತಂದಂಗೆ. ಓಕೆ, ಸೊ ಈ ಭಾಗದಲ್ಲಿ ಎಲ್ಲಾನು ಕೂಡ ಇಲ್ಲಿ ತನಕ ಹಿಂಗ ಹಿಮಾಲಯ ಪರ್ವತ ಶ್ರೇಣಿಗಳದಾವ. ಎಲ್ಲಿಂದ ಸ್ಟಾರ್ಟ್ ಆಗ್ತದಂದ್ರ ಪಶ್ಚಿಮದ ತರೈ ಜೌಗು ಪ್ರದೇಶದಿಂದ. ಇಲ್ಲಿ ಪಶ್ಚಿಮದ ತರೈ ಜೌ ಪ್ರದೇಶದಿಂದ, ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಅದು ಅಂತ ತಿಳ್ಕೊಳ್ರಿ. ಇಲ್ಲಿಂದ ಎಲ್ಲಿ ತನಕ ಅದಾವ ಅಂದ್ರೆ ಪೂರ್ವದ ಆಸಾಂವರೆಗೆ. ಇದು ಪೂರ್ವ ಐತ್ಲಿ, ಆ ಪೂರ್ವದ ಆಸಾಂ ತನಕನೂ ಕೂಡ ಇದು ವಿಶಾಲವಾಗಿ ಹಬ್ಬ್ಯದ ಅಂತ ತಿಳ್ಕೊಂಡು ನಾವು ಹೇಳ್ತೇವೆ. ಇದಿಷ್ಟು ನಿಮ್ಗೆ ಗೊತ್ತಿರಲಿ.
ಆಮೇಲೆ ಇನ್ನು ಮುಂದುವರೆದ ಎರಡನೇ ಒಂದು ಪಾಯಿಂಟ್ ಯಾವ್ದಂದ್ರೆ ಉತ್ತರದ ಬಯಲುಗಳು ಅಂತೇಳಿ. ಉತ್ತರದ ಬಯಲುಗಳು ಅಂತ ಏನಿತ್ತಲ್ಲ, ಇದಕ್ಕ ನಾಗರಿಕತೆಗಳ ತೊಟ್ಟಿಲು ಅಂತ ಹೇಳಿ ಕರೀತಾರೆ. ಪ್ರತಿ ಒಂದು ಭೌಗೋಳಿಕ ಸನ್ನಿವೇಶಕ್ಕೆ ಒಂದೊಂದು ಹೆಸರಿದಾವ. ಇದಕ್ಕ ನಾಗರಿಕತೆಗಳ ತೊಟ್ಟಿಲು ಅಂತ ಹೇಳಿ ಕರೀತಾರೆ. ಯಾಕೆ ನಾಗರಿಕತೆಗಳ ತೊಟ್ಟಿಲು ಅಂತ ಹೇಳಿ ಕರೀತಾರಂದ್ರ, ಇಲ್ಲಿ ಕಾರಣ ನೋಡ್ರಿ. ಒಂದೇದು, ಈ ಉತ್ತರದ ಬಯಲು ಪ್ರದೇಶ ಏನದಲ್ಲ, ಹಿಮಾಲಯದಲ್ಲಿ ಹುಟ್ಟಿದಂತಹ 3 ನದಿಗಳು ಹೇಳಿದ್ನಲ್ಲ, ಯಾವು? ಒಂದು ಸಿಂಧು ನದಿ, ಎರಡನೇದು ಗಂಗಾ ನದಿ, ಮತ್ತು ಮೂರನೇದು ಬ್ರಹ್ಮಪುತ್ರ ನದಿ. ಈ ನದಿಗಳು ಮತ್ತೆ ಇವುಗಳಿಗೆ ಸಾಕಷ್ಟು ಉಪನದಿಗಳದಾವ. ಈ ಎಲ್ಲಾ ನದಿಗಳು ಕೂಡ ಹಿಮಾಲಯ ಪರ್ವತ ಶ್ರೇಣಿಗಳಿಂದ ಇಳಿದು ಉತ್ತರದ ಬಯಲು ಪ್ರದೇಶ ಏನೈತಲ್ಲ, ಆ ಬಯಲು ಪ್ರದೇಶದಲ್ಲಿ ಹರಿದಾಡಿದವ. ಹಿಂಗಾಗಿ ಅಲ್ಲಿ ಸಮತಟ್ಟಾದ ಒಂದು ಭೂಮಿ ತಯಾರಾಗಿಬಿಟ್ಟದ. ಮೆಕ್ಕಲ್ ಮಣ್ಣನ್ನ ತಂದು ಅಲ್ಲಿ ಹಾಕಿಬಿಟ್ಟದವ. ಹೀಗಾಗಿ ಕೃಷಿ ಯೋಗ್ಯ ಭೂಮಿಯನ್ನಾಗಿ ಮಾಡ್ಲಿಕ್ಕೆ ಕಾರಣ ಏನಂತಂದ್ರೆ ಈ 3 ನದಿಗಳು ಮತ್ತು ಇವುಗಳ ಉಪನದಿಗಳು. ಇನ್ನು ಕೃಷಿ ಯೋಗ್ಯ ಭೂಮಿ ಆಗಿದ್ರಿಂದ ಅಲ್ಲಿ ಕೃಷಿಯನ್ನು ಸಮೃದ್ಧವಾಗಿ ಬೆಳೆಯುವಂತ ಎಲ್ಲಾ ಲಕ್ಷಣಗಳಿದ್ದು, ಎಲ್ಲಿ ಕೃಷಿ ಯೋಗ್ಯ ಭೂಮಿ ಇರ್ತದ ಮತ್ತೆ ನೀರಿನ ಸವಲತ್ತು ಇರ್ತದಲ್ಲ, ಅಲ್ಲಿ ಜನವಸತಿ ಇರ್ತದ. ಇದರ ಪರಿಣಾಮವಾಗಿ ಏನಾಯ್ತಂದ್ರ, ಇಲ್ಲಿ ಸಿಂಧೂ ಸಂಸ್ಕೃತಿ ಭಾರತದ ಮೊದಲ ನಾಗರಿಕತೆ, ಆಮೇಲೆ ವೈದಿಕ ಸಂಸ್ಕೃತಿ, ವೈದಿಕ ನಾಗರಿಕತೆ. ಈ ಜನರು ಏನದಲ್ಲ, ಇವರೆಲ್ಲಾನು ಕೂಡ ಆ ನದಿ ಪಕ್ಕದಲ್ಲೇ, ಸಿಂಧು ನದಿ ಪಕ್ಕದಲ್ಲೇ ವಾಸವಾಗಿದ್ರು. ಆಮೇಲೆ ಈ ಕಡೆ ಮುಂದುವರೆದ ಗಂಗಾ ನದಿ, ಬ್ರಹ್ಮಪುತ್ರ ನದಿ ಹರಿಯುವಂತ ಪ್ರದೇಶಗಳೆಲ್ಲನೂ ಕೂಡ ಅವ್ರ ನಾಗರಿಕತೆಗಳನ್ನ ಕಟ್ಟಿದ್ರು. ಈ ಕಾರಣದಿಂದಾಗಿ ಇದನ್ನ ಏನ್ ಕರೀತಾರೆ ಹೇಳ್ರಿ, ನಾಗರಿಕತೆಗಳ ತೊಟ್ಟಿಲು ಅಂತ ಹೇಳಿ ಕರೀತಾರ. ಇದರಿಂದ ಏನಾಯ್ತು, ಜನವಸತಿ ಎಲ್ಲ ಆದಂಗಲ್ಲಿ ಮುಂದೆ ಭೌತಿಕ ಮತ್ತು ಆಧ್ಯಾತ್ಮಿಕ ಮತ್ತು ತತ್ವಜ್ಞಾನದ ಬೆಳವಣಿಗೆ ಕೂಡ ಆಯ್ತು. ಯಾಕಂದ್ರ ಎಲ್ಲಿ ಇರಲಿಕ್ಕೆ ಸ್ಥಳ ಯೋಗ್ಯವಾಗಿರ್ತದಲ್ಲ, ಅಲ್ಲಿ ಜನವಸತಿ ಹೆಚ್ಚಾಗ್ತದೆ. ಸಮಾಧಾನದಿಂದ ಕುಂತು ಧ್ಯಾನ ಎಲ್ಲ ಮಾಡ್ಲಿಕ್ಕೂ ಕೂಡ ಹಿಮಾಲಯ ಸಮೀಪದಲ್ಲೇ ಇರೋದ್ರಿಂದ ಋಷಿ ಮುನಿಗಳು ಎಲ್ಲಾನು ಕೂಡ ಏನಾದ್ರೆ ಹೇಳ್ರಿ, ತತ್ವಜ್ಞಾನ, ಧ್ಯಾನ ಇದೆಲ್ಲ ಒಂದು ತಮ್ಮ ದಿನನಿತ್ಯದ ರುಟೀನ್ ಏನಿತ್ತಲ್ಲ ಅದ್ ಮಾಡೋ ಸಲುವಾಗಿ ಅವರೆಲ್ಲಾನು ಕೂಡ ಆ ಪ್ರದೇಶದ ಕಡೆಗೇನೆ ಹೋದ್ರು. ಇನ್ನ ಈ ಇದ್ರಾಗ ಉತ್ತರದ ಬಯಲು ಪ್ರದೇಶದಾಗ ಇನ್ನು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ, ಇಲ್ಲಿ ಪ್ರಾಚೀನ ಕಾಲದ ಕಣಿವೆ ಮಾರ್ಗಗಳು ಇದಾವ. ಅದ್ರಾಗ ಖೈಬರ್ ಮತ್ತು ಬೋಲಾನ್ ಅಂತ ಹೇಳಿ ಈ 2 ಕಣಿವೆ ಮಾರ್ಗಗಳನ್ನ ತಾವು ನೆನ್ಪಿಟ್ಕೊಳ್ಬೇಕು. ಒಂದೇದು ಖೈಬರ್, ಹೆಸರು ನೆನ್ಪಿಟ್ಕೊಡ್ರೆ. ಒಂದೇದು ಖೈಬರ್ ಮತ್ತು ಎರಡನೇದು ಬೋಲಾನ್ ಅಂತ ಹೇಳಿ. ಖೈಬರ್ ಮತ್ತು ಬೋಲಾನ್, ಈ 2 ಕಣಿವೆ ಮಾರ್ಗಗಳೇನಿದಾವಲ್ಲ, ಭಾರತದ ಕಣಿವೆ ಮಾರ್ಗಗಳು. ಈ ಮಾರ್ಗಗಳ ಮೂಲಕ ಪ್ರಾಚೀನ ಕಾಲದಲ್ಲಿ ಭಾರತದ ವಸ್ತುಗಳನ್ನ ಬೇರೆ ಬೇರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆಲ್ಲಾನು ಕೂಡ ಕಳಿಸಲಾಗ್ತಿತ್ತು. ಮುಂದುವರೆದ ಇವ 2 ಕಣಿವೆ ಮಾರ್ಗಗಳಿಂದ ಭಾರತದ ಮೇಲೆ ದಾಳಿನೂ ಕೂಡ ಆಗ್ತಾವ. ಈ 2 ಕಣಿವೆ ಮಾರ್ಗಗಳು ಎಲ್ಲಿ ಬರ್ತಾವ ಅನ್ನೋದನ್ನ ಇಲ್ಲಿ ಮ್ಯಾಪ್ ಅದಾಗ ನೋಡ್ರಿ. ನಾವು ಏನಂದ್ರೆ, ಇಲ್ಲಿ ಭಾರತದ ಮ್ಯಾಪ್ ಅದ. ಭಾರತದ ಮ್ಯಾಪ್ ನಿಮ್ ಕ್ಲಿಯರ್ ಆಗಿ ಕಾಣತೈತಲ್ಲ. ಸೊ ಈ ಭಾರತದ ಇದೇನ್ ಮ್ಯಾಪ್ ಅದಲ್ಲ, ಇಲ್ಲಿ ಖೈಬರ್ ಪಾಸ್ ಇಲ್ಲಿಂದ ಬರ್ತದ. ಅಂದ್ರ ದಾಳಿಗಳು ನಡೆದದ್ದು ಈ ಭಾಗದಿಂದ, ಖೈಬರ್ದಿಂದ ಈ ಕಡೆ ಹಿಂಗ್ ದಾಳಿಗಳು ನಡೆದು, ಮತ್ತು ರೂಟಿನ್ ಇದರಿಂದ ರೂಟ್ದಿಂದನ ಈ ಕಡೆ ಸಾಮಗ್ರಿಗಳೆಲ್ಲಾನು ಕಳಿಸ್ಲಾಗ್ತಿತ್ತು. ಭಾರತದ ಪ್ರಾಚೀನ ಸಾಮಗ್ರಿಗಳು ಕಳಿಸ್ತಿತ್ತು. ಇನ್ನು ಬೋಲಾನ್ ಅಂತ ಹೇಳಿ 2ನೇ ಕಣಿವೆ ಮಾರ್ಗ ಅದಲ್ಲ, ಅದು ಇಲ್ಲಿ ಅದ. ಇಲ್ಲಿ ನೋಡ್ಕೊಳ್ರೆ, ಈ ರೀತಿ ರೂಟ್ ಇರ್ತದ. ಇದ್ರದ್ದು ಈ ರೀತಿ ರೂಟ. ಇದು ಒಂದೇದು ಖೈಬರ್ ಪಾಸ್. ಖೈಬರ್ ಪಾಸ್ ಅಂತಂದ್ರೆ ಖೈಬರ್ ಕಣಿವೆ, ಇದು ಬೋಲಾನ್ ಕಣಿವೆ ಅಂತ ಹೇಳಿ. ಇವೆರಡು ನಿಮಗೆ ನೆನಪಿರ್ಲಿ. ಆಮೇಲೆ ಮುಂದುವರೆದ 3ನೇ ಒಂದು ಪಾಯಿಂಟ್ ಏನದಲ್ಲ, ಅದಕ್ಕೆ ನಾವು ಮರುಭೂಮಿ ಅಂತ ಹೇಳಿ ಕರಿತೀವಿ. ಇದನ್ನ ಸುಡುವ ಮರಳುಗಾಡು ಅಂತ ಹೇಳಿ ಕರಿತೀವಿ. ನಮಗ್ ಯಾವ್ದು ಮರಳುಗಾಡು ಅಂತಂದ್ರೆ ಥಾರ್ ಮರುಭೂಮಿ. ಭಾರತದ ಮರುಭೂಮಿ ಅಂತಂದ್ರೆ ಅದಕ್ಕೆ ಹೆಸರೇನದ ಹೇಳ್ರಿ, ಥಾರ್ ಮರುಭೂಮಿ ಅಂತದ. ಇದಕ್ಕ ಇನ್ನ 2 ಹೆಸರಿನಿಂದ ಕೂಡ ಕರೀತಾರ. ಒಂದು ಹೆಸರಿಂದ ಕರೀತಾರ, ಏನಂತಂದ್ರೆ ದಿ ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಂತ ಕೂಡ ಕರೀತಾರ. ದ ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಂತಂದ್ರೆ ಥಾರ್ ಮರುಭೂಮಿ, ಅದನ್ನ ಭಾರತದ ಮರುಭೂಮಿ ಅಂತ ಹೇಳಿ ಕರೀತಾರೆ. ಬಹಳಷ್ಟು ಬಿಸಿಲು ಹೆಚ್ಚಿರ್ತದ, ಮಳೆ ಪ್ರಮಾಣ ಕಡಿಮೆ ಇರ್ತದೆ. ಇನ್ನು ಎಷ್ಟು ಇರ್ತದೆ ಅನ್ನೋದು ನೋಡೋಣ. ಮೊದಲಿಗೆ ದ ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಥವಾ ಥಾರ್ ಮರುಭೂಮಿ ಏನದಲ್ಲ, ಇದು ಭಾರತದಲ್ಲಿ ಯಾವ ಭಾಗದಲ್ಲಿ ಇದೆ ಅನ್ನೋದನ್ನ ನಾವು ನೋಡೋಣ. ಇದು ವಾಯು ದಿಕ್ಕಿನಲ್ಲಿ ಅರಾವಳಿ ಬೆಟ್ಟಗಳಿಗೆ ಅಭಿಮುಖವಾಗಿ ಅದ. ಹಂಗಾದ್ರೆ ಇಲ್ಲಿ ವಾಯು ದಿಕ್ಕಂದ್ರೆ ಯಾವುದು? ಇಲ್ಲಿ ನೋಡ್ರೆ, ಇಲ್ಲಿ ಗುಜರಾತ್ ಅದ. ಇದು ನೆನ್ಪಿಟ್ಕೊಟ್ರೆ, ಇದು ಗುಜರಾತ್ ಅದ. ಗುಜರಾತದಿಂದ ಇಲ್ಲಿಂದ ಹಿಡ್ಕೊಂಡು ಈ ಭಾಗ ಏನದಲ್ಲ, ಈ ಕಡೆ ಜಮ್ಮು ಕಾಶ್ಮೀರದ ಕೆಳಗಡೆ ಈ ಕಡೆ ಈ ಭಾಗಕ್ಕೆ ನಾವು ವಾಯು ದಿಕ್ಕಿ ಅಂತ ಹೇಳಿ ಕರಿತೀವಿ. ಓಕೆ, ಈ ತರ ಅಪೋಸಿಟ್ಗೆ ಇಲ್ಲಿ ಆಗ್ನೇಯ ಅಂತ ಹೇಳಿ ಕರಿತೀವಿ. ಶ್ರೀಲಂಕಾದಲ್ಲ ಅದು ಆಗ್ನೇಯ, ಆಮೇಲೆ ಇದು ವಾಯುವ್ಯ, ಆಮೇಲೆ ಇದು ಈ ಕಡೆ ಭಾಗದಾಗ ಇದು ನೈಋತ್ಯ, ಇದು ಈ ಕಡೆ ಈಶಾನ್ಯ ಈ ಕಡೆ. ಓಕೆ, ಸೊ ಇಲ್ಲಿ ಏನು ಕಾಣತ್ತದಲ್ಲ, ಇದು ಅರಾವಳಿ ಬೆಟ್ಟ. ನೆನ್ಪಿಟ್ಕೊಡ್ರಿ, ಅರಾವಳಿ ಬೆಟ್ಟಗಳು. ಈ ಬೆಟ್ಟಗಳಿಗೆ ಅಭಿಮುಖ ಅಂತಂದ್ರೆ ಅಪೋಸಿಟ್ ಮುಖ ಅಂತಂದಂಗೆ ಹಿಂಗ್
ಈ ಭಾಗದಲ್ಲಿ ಏನದ ಹೇಳ್ರಿ, ಈ ಥಾರ್ ಮರುಭೂಮಿ ಅಂತ ಏನದಲ್ಲ ಇದು ಈ ಭಾಗದಲ್ಲಿ ಅದ. ಇನ್ನ ಈ ಮರುಭೂಮಿ ಏನದಲ್ಲ ಇದು ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ಅದ ಅಂದ್ರ ರಾಜಸ್ಥಾನದಲ್ಲಿ ಅದ. ನೆನಪಾಗಿ ಇಟ್ಕೋಬೇಕಾ? ರಾಜಸ್ಥಾನದಾಗ ಇಲ್ಲಿ ಐತಿ ನೋಡ್ರಿ, ರಾಜಸ್ಥಾನದಾಗ 61% ಅದ. ಮತ್ತೆ ಉಳಿದದ್ದು ಏನದಲ್ಲ 61% ಬಿಟ್ಟು ಉಳಿದದ್ದು ಏನದಲ್ಲ ಅದು ಗುಜರಾತ್ದಾಗ ಅದ ಮತ್ತು ಪಂಜಾಬ್ದಾಗ ಒಂದ್ ಸ್ವಲ್ಪ ಅದ. ಇಲ್ಲಿ ಪಂಜಾಬ್ ರಾಜ್ಯ ಬರ್ತದ, ಇಲ್ಲಿ ಗುಜರಾತ್ ಬರ್ತದ. ಓಕೆ, ಸೊ ಈ ಭಾಗದಾಗ ಸ್ವಲ್ಪ ಅದ. ಮತ್ 61% ಏನದಲ್ಲ ಅದು ಎಲ್ಲದ ಹೇಳ್ರಿ, ರಾಜಸ್ಥಾನದಾಗ ಅದ. ಇದನ್ನ ತಾವು ನೆನಪಾಗಿ ಇಟ್ಕೊಳ್ರಿ. ಮತ್ತ ಈ ಮರುಭೂಮಿ ಪ್ರದೇಶದಾಗ ಪ್ರತಿ ವರ್ಷ ಮಳೆ ಎಷ್ಟಾಗ್ತದಂದ್ರ 150 mm. ನೆನ್ಪಿಟ್ಕೊಳ್ರಿ, ಇದನ್ನ ಕೇಳ್ತಾರ. 150 mm ಮಾತ್ರ ಇಲ್ಲಿ ಮಳೆ ಆಗ್ತದೆ, ಇದಕ್ಕಿಂತ ಹೆಚ್ಚಿಗೆ ಆಗಂಗಿಲ್ಲ. ಇಷ್ಟು ಕಡಿಮೆ ಮಳೆ, ವಾರ್ಷಿಕವಾಗಿ ಇಷ್ಟು ಕಡಿಮೆ ಮಳೆ ಆದ್ರೂ ಕೂಡ ಒಂದು ಕುತೂಹಲಕಾರಿ ಸಂಗತಿ ಅಂತ ನಾವು ನೆನ್ಪಿಟ್ಕೋಬೇಕು. ಥಾರ್ ಮರುಭೂಮಿಯು ಜಗತ್ತಿನ ಅತಿ ಹೆಚ್ಚು ಜನಸಾಂದ್ರತೆ ಇರುವ ಮರುಭೂಮಿಯಾಗಿದೆ. ಮರುಭೂಮಿಗಳು ಬಹಳಷ್ಟು ಇದಾವೆ ಜಗತ್ನಾಗ, ಬಟ್ ಜನವಸತಿ ಕಡಿಮೆ ಅದ. ಆ ಎಲ್ಲಾ ಮರುಭೂಮಿಗಳಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತ ಮರುಭೂಮಿ ಅದು ನಮ್ಮ ದೇಶದ ಅದ, ಥಾರ್ ಮರುಭೂಮಿ. ಇದನ್ನು ತಾವು ನೆನ್ಪಿಟ್ಕೊಳ್ರಿ. ಇನ್ನು ಮುಂದುವರೆದ ನೆಕ್ಸ್ಟ್ ಇನ್ನೊಂದು ಇದ್ ನೋಡ್ರಿ ಪಾಯಿಂಟ್. ಇನ್ನು ಈ ಮ್ಯಾಪ್ದಾಗ ಒಂದ್ ಸ್ವಲ್ಪ ತಾವು ಗಮನ ಹರಿಸ್ಬೇಕು. ಥಾರ್ ಮರುಭೂಮಿ ಎಲ್ಲದ ಅನ್ನೋದ ಇದು ಪೂರ್ತಿ ಕಂಪ್ಲೀಟ್ ನಿಮಗೆ ಪಿಕ್ಚರ್ ಅದ. ಇಲ್ಲಿ ನೋಡ್ರಿ, ಅದು ಗುಜರಾತ್ ಅದ, ಇಲ್ಲಿ ರಾಜಸ್ಥಾನ ಅದ, ಇಲ್ಲಿ ಮೇಲ್ಭಾಗದಾಗ ಇಲ್ಲಿಂದ ಈ ಕಡೆ ಪಂಜಾಬ್ ಅದ. ಓಕೆ, ಸೊ ಇಲ್ಲಿ ಈ ಭಾಗದಾಗ ಅದ ಅರಾವಳಿ ಬೆಟ್ಟಗಳು ಎಕ್ಸಾಕ್ಟ್ಲಿ ಈ ತರ ಅಪೋಸಿಟ್ ಅದಾವ ಅರಾವಳಿ ಬೆಟ್ಟಗಳು. ಇದ್ ನೆನ್ಪಿಟ್ಕೊಳ್ರಿ. ಇನ್ನ ಮುಂದುವರೆದ ಪರ್ವತಗಳು ಅಂತ ಹೇಳಿ ನಾಲ್ಕನೇದು ಒಂದು ಅಂಶ ಏನದಲ್ಲ ಪರ್ವತಗಳು ಅಂತೇಳಿ. ಇದನ್ನ ಮಧ್ಯ ಭಾರತದ ಪರ್ವತಗಳು ಅಂತ ಹೇಳಿ ಕರೀತಾರ. ರೀಜನ್ ಒಂದ ಅದಕ್ಕೆ, ಯಾಕಂದ್ರೆ ಭಾರತದ ಮಧ್ಯ ಭಾಗದಾಗ ಇರೋದ್ರಿಂದ ಮಧ್ಯ ಭಾರತದ ಪರ್ವತಗಳು ಅಂತ ಹೇಳಿ ಕರೀತಾರ. ಇದ್ರಾಗ ಯಾವ್ಯಾವ ಪ್ರಮುಖವಾಗಿ ಆ ಪರ್ವತಗಳು ಬರ್ತಾವ ಅಂದ್ರ, ಒಂದನೇದು ವಿಂಧ್ಯ ಪರ್ವತಗಳು ಅಂತ ಹೇಳಿ ಬರ್ತಾವ. ಆಮೇಲೆ ಎರಡನೇದು ಅರಾವಳಿ ಪರ್ವತಗಳು ಅಥವಾ ಅರಾವಳಿ ಬೆಟ್ಟಗಳು ಅಂತ ಹೇಳಿ ಈಗಾಗಲೇ ನೋಡಿದೇವಿ. ಆಮೇಲೆ ಸಹ್ಯಾದ್ರಿ ಅಂತ ಹೇಳಿ ಮೂರನೇದು ಬರ್ತದೆ. ಸತ್ಪುರ್ ಅಂತ ಹೇಳಿ ನಾಲ್ಕನೇದು ಬರ್ತದೆ. ಈ 4 ಪ್ರಮುಖ ಬೆಟ್ಟಗಳು ಅದಾವ. ಇವ್ 4 ಕೂಡ ಎಲ್ಲೆಲ್ಲಿ ಇದಾವ ಅನ್ನೋದು ನೋಡ್ಕೊಂಡ ಆಮೇಲೆ ಅಲ್ಲಿ ಯಾವ ರೀತಿ ಒಂದು ಹವಾಮಾನ ಮತ್ತು ಭೂ ವೈವಿಧ್ಯತೆ ಇದೆ ಅನ್ನೋದನ್ನ ನೋಡೋಣ. ಸೊ ಮೊದಲನೇದು ವಿಂಧ್ಯ ಅರಾವಳಿಯಿಂದ ನೋಡ್ಕೊತ ಹೋಗೋಣ, ಯಾಕಂದ್ರೆ ಮೇಲ್ಗಡೆಯಿಂದ ಕೆಳಗಡೆ ಬಂದ್ರೆ ಒಳ್ಳೆಯದು. ಸೊ ಈ ಭಾಗದಾಗ ಅರಾವಳಿ ಪರ್ವತಗಳು ಅಥವಾ ಅರಾವಳಿ ಬೆಟ್ಟಗಳು ಅಂತ ಇದಾವ. ಥಾರ್ ಮರುಭೂಮಿ ಇಲ್ಲಿ ನೋಡಿ, ಥಾರ್ ಡೆಸರ್ಟ್ ಅಂತ ಬರ್ದಿಂದ ಅದಕ್ಕೆ ಅಭಿಮುಖವಾಗಿ ಅಪೋಸಿಟ್ ಅರಾವಳಿ ಬೆಟ್ಟಗಳು ಈ ಭಾಗದಾಗ ಇದಾವೆ. ಒಂದೇದು ಗೊತ್ತಾಯ್ತಲ್ಲ, ಇದು ಅರಾವಳಿ ಅಷ್ಟ ಬರ್ತಾವ ನೋಡ್ರಿ, ಅರಾವಳಿ ಬೆಟ್ಟಗಳು. ಇನ್ನು ಅರಾವಳಿ ಬೆಟ್ಟದಿಂದ ಈ ಕಡೆ ಬಂದ್ರೆ ಭಾರತದ ಮಧ್ಯ ಭಾಗದಾಗ ಬಂದ್ರೆ ಇಲ್ಲಿ ವಿಂಧ್ಯ ಪರ್ವತಗಳದಾವ. ಈ ಭಾಗವನ್ನು ಗುರುತ ಮಾಡ್ತಾನೆ ನೋಡ್ರಿ, ಇಷ್ಟು ಭಾಗದಾಗ ವಿಂಧ್ಯ ಪರ್ವತಗಳದಾವ. ಇದು ಎರಡನೇದು ವಿ ಎತ್ ಬರಿತಾನೆ, ನೆನ್ಪಿಟ್ಕೊಳ್ರಿ ವಿಂಧ್ಯ ಪರ್ವತಗಳು. ವಿಂಧ್ಯ ಪರ್ವತದಿಂದ ನರ್ಮದಾ ನದಿ ಹರಿತದ. ಅದರ ಕೆಳಗಿನ ಭಾಗದಾಗ ಈ ಭಾಗದಾಗ ಏನೈತಿ ಹೇಳ್ರಿ, ಸತ್ಪುರ ಬೆಟ್ಟಗಳದಾವ. ಮೂರನೇದು ಸತ್ಪುರ ಬೆಟ್ಟಗಳು ಅಂತ ಹೇಳಿ ಗೊತ್ತಾಯ್ತಲ್ಲ. ಸೊ ಈ 3 ಏನು ಇದಾವಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಇದಾವ. ಇನ್ನೊಂದು ನಾಲ್ಕನೇದ ಅತಿ ಇಂಪಾರ್ಟೆಂಟ್ ಸಹ್ಯಾದ್ರಿ ಅಂತ ಬರ್ತದೆ. ಇಲ್ಲಿ ಗುಜರಾತದಿಂದ ಹಿಡ್ಕೊಂಡು ಈ ಕಡೆ ಕೇರಳ ತನಕ ಪಶ್ಚಿಮ ಘಟ್ಟಗಳು ಅಂತ ಹೇಳಿ ಬರ್ತಾವ. ಪ್ರಾಚೀನ ಕಾಲದಲ್ಲಿ ಎಲ್ಲಾನು ಕೂಡ ಇದು ಸಹ್ಯಾದ್ರಿ ಬೆಟ್ಟ ಅಂತ ಹೇಳಿ ಕರಿತಿದ್ರು. ಈಗ ಏನಾಗಿದೆ ಅಂದ್ರೆ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರದ ಉತ್ತರ ತನಕ ಬರುವಂತ ಪ್ರದೇಶ ಏನದಲ್ಲ, ಇಲ್ಲಿ ಏನ್ ಹೇಳ್ರಿ ಮಹಾರಾಷ್ಟ್ರದ ಉತ್ತರಕ್ಕಿರುವಂತ ಬೆಟ್ಟಗಳೇನದಾವಲ್ಲ ಅದಕ್ಕೆ ಏನ್ ಕರಿತಾರ ಅಂತಂದ್ರೆ ಸಹ್ಯಾದ್ರಿ ಬೆಟ್ಟಗಳು ಅಂತ ಹೇಳಿ ಕರಿತಾರ. ಹೇಳ್ತಾ ಸೊ ಇಲ್ಲಿ ವಾತಾವರಣ ಹೆಂಗಿರ್ತದ ಅನ್ನೋದು ನೋಡ್ರಿ. ಇವೆಲ್ಲಾನು ಬೆಟ್ಟಗಳು ಇರೋದ್ರಿಂದ ಇವೆಲ್ಲಾ ಬೆಟ್ಟಗಳು ಇರೋದ್ರಿಂದ ಇಲ್ಲಿ ವಾತಾವರಣ ಯಾವ ರೀತಿ ಅದ ಅಂದ್ರೆ ಇಲ್ಲಿ ವಿಪುಲವಾದ ಮಳೆ ಇರ್ತದೆ. ಯಾಕಂದ್ರೆ ಸಾಕಷ್ಟು ಕಾಡು ಇರೋದ್ರಿಂದ, ಬೆಟ್ಟ ಅಂದ್ರೆ ಸಿಕ್ಕಾಪಟ್ಟೆ ಕಾಡುಗಳದಾವ. ಕಾಡುಗಳಿಂದ ಅಲ್ಲಿ ಹೆಚ್ಚ ಮಳೆ ಆಗ್ತದೆ. ಮಳೆ ಹೆಚ್ಚಾಗೋದ್ರಿಂದ ಉತ್ತಮ ಹವಾಮಾನ ಅದ. ಉತ್ತಮ ಹವಾಮಾನ ಇರೋದ್ರಿಂದ ಇಲ್ಲಿ ದಟ್ಟವಾದ ಕಾಡುಗಳದಾವ. ಆ ಕಾಡುಗಳ ಮಧ್ಯೆನ ಸಸ್ಯ ಮತ್ತು ಪ್ರಾಣಿ ಸಂಕುಲ ಬೆಳೆದಿದೆ. ಆ ಎಂತ ಸಸ್ಯಗಳು ಅಂತಂದ್ರ ಔಷಧಿಗೆ ಉಪಯೋಗ ಆಗುವಂತಹ ಸಸ್ಯಗಳ ಮತ್ತು ಪ್ರಾಣಿಗಳು ಸಾಕಷ್ಟು ಕೂಡ ಅಲ್ಲಿ ಬೆಳೆದಿದಾವ ಆ ಕಾಡುಗಳ ಮಧ್ಯೆ. ತಿಳಿತಾ? ಇನ್ನ ಮುಂದುವರೆದು ಪರ್ವತಗಳಿಗೆ ಸಂಬಂಧಿಸಿದಂತೆ ಇನ್ನೊಂದು ವಿಷಯ ಏನಂತಂದ್ರ ಇಲ್ಲಿ ಪರ್ವತಗಳ ಜೊತೆಗೆ ದೊಡ್ಡ ದೊಡ್ಡ ಇಂಥ ಬೆಟ್ಟಗಳೆಲ್ಲ ಇರೋದ್ರಿಂದ ಗುಹಾಂತರ ದೇವಾಲಯಗಳನ್ನ ನಿರ್ಮಿಸಲಿಕ್ಕೆ ನಮ್ಮ ಪ್ರಾಚೀನ ಕಾಲದ ರಾಜರಿಗೆ ಗುಹಾಂತರ ದೇವಾಲಯಗಳನ್ನ ನಿರ್ಮಿಸಲಿಕ್ಕೂ ಅನುಕೂಲವಾಗಿದೆ. ಇಲ್ಲಿ ಬೃಹತ್ ಶಿಲೆಗಳನ್ನ ಅವರೆಲ್ಲಾನು ಬಂಡೆಗಳನ್ನೆಲ್ಲ ಕೊರೆದು
ಅಲ್ಲಿ ಸಾಕಷ್ಟು ದೇವಾಲಯಗಳನ್ನ ಕಟ್ಟಿದಾರ. ನೀವು ಮಹಾರಾಷ್ಟ್ರದ ನಾಸಿಕ್ ಆಮೇಲೆ ಅಜಂತ ಎಲ್ಲೋರ ಕಡೆಗೆಲ್ಲ ಹೋದ್ರ ಅಲ್ಲಿ ಸಹ್ಯಾದ್ರಿ ಪರ್ವತದಲ್ಲಿ ಇಂಥ ಸಾಕಷ್ಟು ದೇವಾಲಯಗಳನ್ನ ನಾವು ಗುಹಾಂತರ ದೇವಾಲಯಗಳನ್ನ ನಾವು ನೋಡ್ಬೋದು. ಓಕೆ, ಇನ್ನೊಂದು ವಿಷಯ ಏನಂತಂದ್ರೆ ಅರಾವಳಿ ಪರ್ವತ ಶ್ರೇಣಿ ಏನದಲ್ಲ, ಇದು ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಅಂತ ಹೇಳಿ ಕರೀಲಾಗ್ತದ. ಇದು ಎಷ್ಟು ಹಳೇದತ್ತಂದ್ರ ಹಿಮಾಲಯಕ್ಕಿಂತನೂ ಹಳೇದಾಗದ. ಆಯ್ತಾ, ಇದು ತಮಗೊಂದು ವಿಷಯ ಗೊತ್ತಿರಲಿ. ಇನ್ನು ಮುಂದುವರೆದು 5ನೇ ಅಂಶ ಯಾವ್ದತ್ತಂದ್ರೆ ದಕ್ಷಿಣ ಪ್ರಸ್ಥಭೂಮಿ ಅಂತ ಹೇಳಿ ನಾವು ಕರಿತೀವಿ. ಇದನ್ನ ಶೂರರ ನಾಡು ಅಂತ ಹೇಳಿ ಕರೀತಾರ. ದಕ್ಷಿಣ ಪ್ರಸ್ಥಭೂಮಿಯನ್ನ ಏನ್ ಕರಿತಾರ ಹೇಳ್ರಿ? ಶೂರರ ನಾಡು ಅಂತ ಹೇಳಿ ಕರೀತಾರ. ರೀಸನ್ ಏನ ಶೂರರ ನಾಡು ಅಂತ ಹೇಳಿ ಕರಿಲಿಕ್ಕಂದ್ರ ಇಲ್ಲಿನ ದಟ್ಟ ಕಾಡುಗಳು ಏನಿದಾವಲ್ಲ, ಯಾವುದು ದಕ್ಷಿಣ ಪ್ರಸ್ಥಭೂಮಿದಾಗ ಇರುವಂತ ದಟ್ಟವಾದ ಕಾಡುಗಳು ಮತ್ತು ಕಠಿಣ ಭೂಮಿ, ಜಡವಾದ ಭೂಮಿ ಏನದಲ್ಲ, ಇದ ಇಲ್ಲಿನ ಜನರನ್ನ ಯಾವ ರೀತಿ ತಯಾರು ಮಾಡಿದತ್ತಂದ್ರ ಕಠಿಣ ಪರಿಶ್ರಮಿಗಳನ್ನಾಗಿ ಮಾಡಿದ. 1ನೇ ಪಾಯಿಂಟ್, ಕಠಿಣ ಪರಿಶ್ರಮಿಗಳನ್ನಾಗಿ ಮಾಡಿದ. ಅಂದ್ರೆ ಭೌಗೋಳಿಕ ಸನ್ನಿವೇಶ ಹೆಂಗಿರ್ತದಲ್ಲ ಆ ರೀತಿ ನಾವು ಕೂಡ ಬೆಳೆದ್ಬಿಡ್ತೇವೆ. ದಟ್ಟ ಕಾಡುಗಳು, ಕಠಿಣ ಭೂಮಿ ಇರೋದ್ರಿಂದ ಇಲ್ಲಿ ಹೆಚ್ಚು ಪರಿಶ್ರಮ ಪಡುವಂತ ಜನರು ಹೆಚ್ಚಿಗಿದಾರ. ಮತ್ತೆ 2ನೇದು ಏನಂತಂದ್ರ ಯುದ್ಧ ಪ್ರಿಯರಿದಾರ. ಯಾಕೆ ಯುದ್ಧ ಪ್ರಿಯರಾದ್ರತಂದ್ರ ಪ್ರಾಚೀನ ಕಾಲದಲ್ಲಿ ಇಲ್ಲಿ ರಾಜಮಂತ್ರಿಗಳು ಇರೋದ್ರಿಂದ ಆಗಿನ ಜನರ ಕೆಲಸ ಏನಂತಂದ್ರೆ ರಾಜರ ಕೈ ಕಡೆ ಕೆಲಸ ಮಾಡೋದು. ಸೊ ಆ ಒಂದು ಸಾಮ್ರಾಜ್ಯವನ್ನು ರಕ್ಷಣೆ ಮಾಡೋ ಸಲುವಾಗಿ ಯುದ್ಧ ಪ್ರಿಯರ ಹೆಚ್ಚು ಇಲ್ಲಿದಾರ ಅಂತಂದಾಗ. ಮತ್ತ ಇಂಥ ಒಂದು ವಾತಾವರಣ ಇರೋದರಿಂದ ಇಲ್ಲಿ ಮಹಾ ಸಾಮ್ರಾಜ್ಯಗಳು ಕೂಡ ಬಹಳಷ್ಟು ಜನ್ಮ ತಗೊಂಡವು. ಉತ್ತರ ಭಾರತದಾಗ ನಾಗರಿಕತೆಗಳ ಬೆಳವಣಿಗೆ ಹೆಂಗಾಯ್ತಲ್ಲ, ದಕ್ಷಿಣದಾಗ ಸಾಕಷ್ಟು ಪ್ರಾಚೀನ ಕಾಲದಲ್ಲೇ ರಾಜಮನೆತನಗಳು ಹುಟ್ಕೊಂಡ್ವು. ಅದ್ರಾಗ ಇಲ್ಲಿ ಕದಂಬರು, ಶಾತವಾಹನರು, ಗಂಗರು, ಚಲುಕ್ಯರು, ಪಲ್ಲವರು, ಚೋಳ, ರಾಷ್ಟ್ರಕೂಟ, ಹೊಯ್ಸಳ ಇಂಥವು ಎಲ್ಲ ಸಾಮ್ರಾಜ್ಯಗಳು ಉಗಮಕ್ಕೆ ಕಾರಣ ಅಂತಂದ್ರ ಇಲ್ಲಿನ ಭೌಗೋಳಿಕ ಹಿನ್ನೆಲೆ. ಗೊತ್ತಾಯ್ತಾ? ಸೊ ದಕ್ಷಿಣದಾಗೂ ಅದ, ಉತ್ತರದಾಗೂ ಅದ. ಇನ್ನ ಈ ಒಂದು ಭಾಗ ಯಾವ್ದು ಹೇಳ್ರಿ? ದಕ್ಷಿಣ ಪ್ರಸ್ಥ ಭೂಮಿ ಅಂತ ಏನು ಕರಿತೇವಲ್ಲ, ಇದು ಎಲ್ಲಿ ಅದ ಅನ್ನೋದು ನೋಡೋದಾದ್ರ ಇದು ಎಕ್ಸಾಕ್ಟ್ಲಿ ತ್ರಿಕೋನಾಕಾರದ. ಇಲ್ಲಿ ವಿಂಧ್ಯ ಪರ್ವತ ಇಲ್ಲಿ ಬರ್ತದ ಹೇಳಿದನ. ಆಮೇಲೆ ಸತ್ಪುರ್ ಬೆಟ್ಟಗಳು ಇಲ್ಲಿ ಬರ್ತಾವ. ವಿಂಧ್ಯ ಮತ್ತು ಸತ್ಪುರ್ ಪರ್ವತಗಳನ್ನ ದಾಟಿ ಅಂದ್ರೆ ಈ ಕಡೆ ದಕ್ಷಿಣ ಕಡೆಗೆ, ಅವುಗಳ ಕೆಳಗೆ ಮತ್ತ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು. ಇದು ಪಶ್ಚಿಮ ಘಟ್ಟಗಳು ಈ ಕಡೆ ಇದಾವೆ, ಇದು ಪಶ್ಚಿಮ ಘಟ್ಟಗಳು. ಮತ್ತೆ ಈ ಕಡೆ ಐತಲ್ಲ ಇದು ಪೂರ್ವ ಘಟ್ಟ. ಓಕೆ, ಪೂರ್ವ ಘಟ್ಟ ಈ ಕಡೆ ಅದಲ್ಲ, ಪೂರ್ವ ಘಟ್ಟ ಪಶ್ಚಿಮ ಘಟ್ಟಗಳ ನಡುವೆ ದಕ್ಷಿಣದ ಕಡೆಗೆ ಕನ್ಯಾಕುಮಾರಿವರೆಗೆ ಹರಡಿರುವಂತ ಭೂಭಾಗ ಏನದಲ್ಲ, ಇದನ್ನ ನಾವ ಏನಂತ ಕರಿತೀವಿ ಹೇಳ್ರಿ? ದಕ್ಷಿಣ ಪ್ರಸ್ಥಭೂಮಿ. ನಿಮ್ ಸಿಂಪಲ್ ಆಗಿ ಪ್ರಸ್ಥಭೂಮಿ ಅಂತಂದ್ರೆ ಏನಂದ್ರೆ ಹೇಳ್ರಿ, ಎತ್ತರವಾದಂತ ಪ್ಲೇಸ್ ಅಂತಂದ. ಈ ಭಾಗ ಏನೈತಲ್ಲ ತ್ರಿಕೋನಾಕಾರದಾಗ, ಇಲ್ಲಿ ಭಾಗಕ್ಕಿಂತನೂ ಇಲ್ಲಿ ಏನದಲ್ಲ ಇಲ್ಲಿಕ್ಕಿಂತನೂ ಅದು ಎತ್ತರದಲ್ಲಿ ಅದ, ಹೈಟ್ದಾಗ ಅದ ಮತ್ತು ಸಮತಟ್ಟಾಗ್ಯದ. ಅಂತ ಪ್ರದೇಶಕ್ಕೆ ಸಮತಟ್ ಅಂದ್ರೆ ಎಕ್ಸಾಮ್ ಪ್ಲೇನ್ ಅಂತಲ್ಲ, ಒಂದ್ ಲೆವೆಲ್ ಇರ್ತದ. ಸೊ ಇಂಥ ಭಾಗವನ್ನ ನಾವ್ ಏನಂತ ಕರಿತೀವಿ ಹೇಳ್ರಿ? ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ. ಇನ್ನೊಂದ್ ಚಿತ್ರದಾಗ ನಿಮ್ಗೆ ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಆಗಿ ನಾ ತೋರಿಸ್ತಾನೆ. ಇಲ್ಲಿ ನೋಡ್ರಿ, ಕೇವಲ ಪ್ರಸ್ಥಭೂಮಿ ಇಲ್ಲಿ ಏನ್ ಈ ಕಲರ್ ಅದಲ್ಲ, ಕಲರ್ ಚೇಂಜ್ ಮಾಡ್ತೇನೆ ಹೇಳ್ರಿ. ಓಕೆ, ಈಗ ನೋಡ್ರಿ, ಇಲ್ಲಿ ಯೆಲ್ಲೋ ಕಲರ್ ಅದ. ಇಲ್ಲಿಂದ ಈ ಭಾಗ ಏನದಲ್ಲ ಡಾರ್ಕ್ ಬ್ರೌನ್ ಕಲರ್ ಏನ್ ಕಾಣ್ತದಲ್ಲ, ಇದನ್ನೆಲ್ಲಾನು ಕೂಡ ನಾವು ಏನಂತ ಕರಿತೀವಿ ಹೇಳ್ರಿ? ದಕ್ಕನ್ ಪ್ರಸ್ಥಭೂಮಿ ಅಥವಾ ದಕ್ಷಿಣ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೇವೆ. ಹಂಗಾದ್ರೆ ಇಡೀ ಇತರಾಗ ಇದು ಒಂದ ಪ್ರಸ್ಥಭೂಮಿ ಐತೇನ ಭಾರತದಾಗ? ಇಲ್ಲ. ಇಂಥ ಪ್ರಸ್ಥಭೂಮಿಗಳು ಬೇರೆ ಬೇರೆ ಕಡೆ ಅದಾವ. ಕೇವಲ ದಕ್ಷಿಣ ಕಡೆಗೆ ಅಷ್ಟ ಸಮತಟ್ಟ ಭೂಮಿ ಮತ್ತೆ ಎತ್ತರ ಭೂಮಿ ಐತೆ ಅಂತಲ್ಲ, ಬೇರೆ ಕಡೆ ಅದ. ಇದು ಒಂದೇದ, ನಿಮ್ಗೆ ಗೊತ್ತಿರ್ಲೇನೋ ಕಾರಣ ಕೇಳ್ತಾನೆ. ಇದು ಒಂದೇದು ಪ್ರಸ್ಥಭೂಮಿ ಆಯ್ತು. ಇನ್ನ ಡೆಕ್ಕನ್ ಪ್ರಸ್ಥಭೂಮಿ ಇದು ಒಂದಾಯ್ತಾ? ಇದು ಒಂದಾಯ್ತು. ಇನ್ನ 2ನೇ ನೋಡ್ರಿ, ವೆಸ್ಟರ್ನ್ ಹೈಲ್ಯಾಂಡ್ ರೀಜನ್ ಅಂತ ಹೇಳಿ ಕರಿತಾರೆ. ಹೈಲ್ಯಾಂಡ್ ಅಂದ್ರೆ ಎತ್ತರದ ಪ್ರದೇಶ ಅಂದಾಗ. ವೆಸ್ಟರ್ನ್ ಅಂದ್ರೆ ಪಶ್ಚಿಮ. ಈ ಭಾಗದಾಗ ಏನ್ ಕಣಕೈತಿ ನೋಡ್ರಿ, ಇಲ್ಲಿಂದ ಇಲ್ಲಿ ತನಕ ಇದೇನ್ ಕಣಕೈತ್ಲೆ, ಇದು 2ನೇ ಪಾಯಿಂಟ್, ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿ ಕರಿತೇವೆ. ಆಮೇಲೆ ಸೆಂಟ್ರಲ್ ಹೈಲ್ಯಾಂಡ್ಸ್ ಅಂತ ಹೇಳಿ ಬರ್ತದ. ಸೆಂಟ್ರಲ್ ಹೈಲ್ಯಾಂಡ್ ಅಂದ್ರೆ ಇಲ್ಲಿ ಯೆಲ್ಲೋ ಕಲರ್ದಾಗ ಏನೈತಲ್ಲ ಈ ಭಾಗದಾಗ ಎಲ್ಲಾನು ಕೂಡ ಇದನ್ನ ನಾವ್ ಏನ್ ಕರಿತೇವೆ ಅಂದ್ರೆ 3ನೇದು, ಇದು ಸೆಂಟ್ರಲ್ ಹೈಲ್ಯಾಂಡ್ ಅಂತ ಹೇಳಿ ಕರಿತೇವೆ. ಇದಾದ ಕೂಡಲೇ ಈಸ್ಟರ್ನ್ ಹೈಲ್ಯಾಂಡ್ ಅಂತ ಬರ್ತದೆ. ಕಪ್ಪು ಕಲರ್ದಾಗ ಪೂರ್ವ ದಿಕ್ಕಿನಾಗ ಏನದಲ್ಲ ಈ ಭಾಗವನ್ನ ನಾವ ಈಸ್ಟರ್ನ್ ಹೈಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಡೆಕ್ಕನ್ದಂತೂ ಇಲ್ಲಿ ಆಲ್ರೆಡಿ ಬರ್ದಾನೆ, ಇದು 4 ಕೊಡ್ಬೇಕು ಸೀರಿಯಲ್ ವೈಸ್. ಆಮೇಲೆ ಇದು 3ನೇದು, ಇದು 3ನೇದು ಪೂರ್ವ ಪ್ರಸ್ಥಭೂಮಿ. ಆಮೇಲೆ ವೆಸ್ಟರ್ನ್ ಘಾಟ್ ಮೌಂಟೇನ್ ರೇಂಜ್ ಅಂತ ಹೇಳಿ ಮತ್ತೊಂದು ಬರ್ತದ. ಅಂದ್ರೆ ಇಲ್ಲಿ ಘಾಟದಾಗ ಅಷ್ಟೇ ಇರುವಂತದ್ದು ಪ್ರದೇಶ ಬರ್ತದ. ಮಹಾಬಳೇಶ್ವರ ಎಲ್ಲ ಇದೆಲ್ಲ ಪ್ಲೇಸ್, ಅದು ಪ್ರಸ್ಥಭೂಮಿನ. ಓಕೆ, ಇನ್ನ ಈಸ್ಟರ್ನ್ ಘಾಟ್ ಮೌಂಟೇನ್ಸ್ ಅಂತ ಹೇಳಿ ಬರ್ತದ. ಇಲ್ಲಿ ಏನ್ ತೋರಿಸಿದಲ್ಲ ಇತರ ಒಳಗಡೆ ಬರುವಂತದ್ದು ಸಮತಟ್ಟಾದ
ಪ್ರದೇಶ ಘಾಟ್ ಸೆಕ್ಷನ್ ಆಗಲ್ಲ. ಓಕೆ, ಸೊ ಇಷ್ಟು ಪ್ರಕಾರದ ಇದಾವ. ನಿಮಗೆ ಏನಿದೆಲ್ಲ ಯೂಶಲಿ ನೆನ್ಪಿಟ್ಕೊಳ್ಳೋದೈತಿಲ್ಲ ಅದು ಒಂದೇ ಅದ. ಯಾವ್ದು ಹೇಳ್ರಿ? ದಕ್ಕನ್ ಪ್ರಸ್ಥಭೂಮಿ. ಇದ್ರ ಕುರಿತು ಅಷ್ಟೇ ನಾವು ಅಭ್ಯಾಸ ಮಾಡಿದೀವಿ. ಇನ್ನ ಮುಂದುವರೆದು 6ನೇ ಪಾಯಿಂಟ್ ಯಾವ್ದಂದ್ರೆ ಕರಾವಳಿ ತೀರಗಳು ಅಂತ ಹೇಳಿ ಬರ್ತದೆ. ಕರಾವಳಿ ತೀರ ಪ್ರದೇಶ ಅಂತ ಹೇಳಿ ಬರ್ತದೆ. ಇದನ್ನ ಸಾಗರ ಸಂಪರ್ಕ ಭಾರತದ ಕರಾವಳಿ ಅಂತ ಹೇಳಿ ಕರಿತೇವೆ. ಯಾಕಂದ್ರೆ ಸಮುದ್ರಗಳಿಗೆ ಸಂಪರ್ಕ ಬೆಸೆಯುವಂತ ಕೆಲಸವನ್ನ ಈ ಕರಾವಳಿ ತೀರ ಪ್ರದೇಶಗಳು ಮಾಡ್ತಾವ. ಅದರಿಂದಾಗಿ ಅದನ್ನ ಸಾಗರ ಸಂಪರ್ಕ ಅಂತ ಹೇಳಿ ಕರೀತಾರೆ. ಭಾರತದ 3 ಕಡೆಗೆ ಸಮುದ್ರಗಳಿದಾವ. ಅವು ನಿಮಗೆ ಗೊತ್ತದಾವ. 3 ಸಮುದ್ರಗಳು ಯಾವ ಅನ್ನೋದು. ಒಂದು ಈ ಕಡೆ ಪಶ್ಚಿಮ ದಿಕ್ಕ. ನಿಮಗೆ ದಿಕ್ಕುಗಳು ಗೊತ್ತಿರಲ್ಲ. ಇದು ಪಶ್ಚಿಮ ದಿಕ್ಕ, ಇದು ಪೂರ್ವ ದಿಕ್ಕ, ಆಮೇಲೆ ಇದು ದಕ್ಷಿಣ ದಿಕ್ಕ, ಆಮೇಲೆ ಈ ಕಡೆದು ಉತ್ತರ ದಿಕ್ಕ ಅದ. ಇವು ದಿಕ್ಕುಗಳದಾವ. ಇನ್ನು ಆಗ್ನೇಯ ವಾಯು ಅದು ಕೂಡ ಬರ್ದ ಬಿಡ್ತಾವ ನೋಡ್ರಿ. ಶ್ರೀಲಂಕಾ ಇರೋದೈತಿಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗ್ನೇಯ. ಮತ್ತು ಭಾರತಕ್ಕೆ ದಾಳಿಗಳು ಏನಾಗಿದಾವಲ್ಲ ಅವೆಲ್ಲಾನು ಕೂಡ ವಾಯು ದಿಕ್ಕಿನಿಂದ ಆಗಿದಾವ. ಈ ಕಡೆಯಿಂದ ಆಗಿದಾವ. ಅಫ್ಘಾನಿಸ್ತಾನ ಪಾಕಿಸ್ತಾನ ಈಗ ಪ್ರೆಸೆಂಟ್ ಇದಾವಲ್ಲ ಅಲ್ಲಿಂದ ಈ ಕಡೆಗೆ ವಾಯು ದಿಕ್ಕ. ಆಮೇಲೆ ಇದು ನೈಋತ್ಯ ದಿಕ್ಕ, ನೈಋತ್ಯ. ಆಮೇಲೆ ಈ ಕಡೆ ಈಶಾನ್ಯ ದಿಕ್ಕ. ನಾವು ಈಶಾನ್ಯದಾಗ ಬ್ರಹ್ಮಪುತ್ರ ನದಿ ಅದ ಆಯ್ತಾ ಈ ಕಡೆ. ಇವಿಷ್ಟು ಗೊತ್ತಿರಲಿ. ಸೊ ಈಗ ನಾವು ನೋಡೋದು ಏನಂತಂದ್ರ 3 ಕಡೆಗೆ ಸಮುದ್ರ ಅದಾವ ಅಂತ ಹೇಳಿದ್ನ. ಪಶ್ಚಿಮ ಕಡೆ ಇರೋದು ಸಮುದ್ರ ಯಾವ್ದು ಹೇಳ್ರಿ? ಪಶ್ಚಿಮ ಕಡೆ ಇರೋ ಸಮುದ್ರ ಅರಬ್ಬಿ ಸಮುದ್ರ, ಅರಬ್ಬಿ ಸಮುದ್ರ. ಮತ್ತು ಪೂರ್ವ ಕಡೆ ಇರುವಂತ ಸಮುದ್ರ ಬಂಗಾಳ ಕೊಲ್ಲಿ, ಬಂಗಾಳ ಕೊಲ್ಲಿ. ಆಮೇಲೆ ದಕ್ಷಿಣಕ್ಕೆ ಇರೋದು ಇದೇ ಹೇಳಿದ್ನಲ್ಲ ನನ್ಗೆ, ಹಿಂದೂ ಮಹಾಸಾಗರ. ಈ 3 ಸಮುದ್ರಗಳಿಂದ ಭಾರತ ಆವೃತ್ತಾಗಿದೆ. ಭಾರತ ದೇಶ 3 ಸಮುದ್ರಗಳನ್ನ ಹೊಂದಿದೆ. ಈ ಸಮುದ್ರಗಳ ಇರೋದ್ರಿಂದ ಒಂದು ಲಾಭ ಏನಂತಂದ್ರ ಪ್ರಾಚೀನ ಕಾಲದಲ್ಲಿ ಯಾವುದೇ ದೇಶ ದಾಳಿ ಮಾಡಕ್ ಬರ್ತಿರ್ಲಿಲ್ಲ. ಯಾಕಂದ್ರೆ ಸಮುದ್ರ ಮಾರ್ಗಗಳೇ ಗೊತ್ತಿರ್ಲಿಲ್ಲ ಅವ್ರಿಗೆ. ಸೊ ಹಿಂಗಾಗಿ ಭಾರತ ಪೋರ್ಚುಗೀಸರು ಭಾರತಕ್ಕೆ ಬರೋ ತನಕನು ಕೂಡ ಸಮುದ್ರ ಮಾರ್ಗಗಳು ಗೊತ್ತೇ ಇಲ್ಲಾಗಿದ್ದು. ಹಿಂಗಾಗಿ ಅಷ್ಟೇ ದಿವಸ ತನಕನು ಕೂಡ ಇಷ್ಟು ಸೇಫ್ ಇತ್ತಲ್ಲ ಸಮುದ್ರ. ಈಗಲೂ ಕೂಡ ಸೇಫ್ ಅದ. ಬಟ್ ಅಲ್ಲಿಂದ ಈ ಕಡೆ ದಾಳಿಗಳು ಆಗ್ತಿರ್ಲಿಲ್ಲ. 3 ಕಡೆಗೆ ಅಂತೂ ಇದು ಏನೈತೆ ಹೇಳ್ರಿ ಎಕ್ಸಾಕ್ಟ್ಲಿ ರಕ್ಷಣೆ ಕೊಟ್ಟಾಗಾಯ್ತು. ಮತ್ತು ಒಂದ್ ಕಡೆಗೆ ಏನೈತಲ್ಲ ಅಲ್ಲೆಲ್ಲ ಹಿಮಾಲಯ ಪರ್ವತ. ಸೊ 4 ದಿಕ್ಕಿನಿಂದ ಇದು ಸಂರಕ್ಷಣೆ ಪಡೆದಿದ್ರಿಂದ ನಾ ಹೇಳಿದ್ನಲ್ಲ ಕಾವಲುಗಾರ ಯಾಕಂತೇವ್ ನಾವು ಇದಕ್ಕೆ ಹಿಮಾಲಯ ಪರ್ವತಕ್ಕ ಮತ್ತೆ ಈ ಸಮುದ್ರಗಳಿಗೆ ಅಂತಂದ್ರ ಕಾರಣ ಯಾವ ದಿಕ್ಕಿನಿಂದ ಬಂದ್ರು ಕೂಡ ಭಾರತ ಮೇಲೆ ದಾಳಿನ ಮಾಡಕ್ ಬರ್ತಿರ್ಲಿಲ್ಲ. ಆಮೇಲೆ ಕ್ರಮೇಣ ಅವೆಲ್ಲ ಓಪನ್ ಆದಂಗ ಭಾರತ ಮೇಲೆ ದಾಳಿಗಳು ಆರಂಭ ಆಗ್ತಾವ. ದಾಳಿಗಳ ಕುರಿತು ನಾವು ನಂತರ ನೋಡೋಣ ಆಯ್ತಾ. ಸೊ ಇದು ಒಟ್ಟ ಕರಾವಳಿ ತೀರ ಪ್ರದೇಶ ಅದಲ್ಲ, ಗುಜರಾತದಿಂದ ಹಿಡ್ಕೊಂಡು ಇಲ್ಲಿ ಒಡಿಶಾ ತನಕನೂ ಕೂಡ ಇದಲ್ಲ. ಅದು 7,600 ಕಿಲೋಮೀಟರ್ನಷ್ಟು ಕರಾವಳಿ ತೀರ ಪ್ರದೇಶವನ್ನ ಭಾರತ ಹೊಂದಿದ. ಇನ್ನ ಮುಂದುವರೆದ ಇತರದ್ದು ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ ನೋಡ್ರಿ ನೀವು. ಕರಾವಳಿ ತೀರ ಪ್ರದೇಶದ ಇಲ್ಲಿ ಈ ನೀಲಿ ಬಣ್ಣದಾಗ ಏನ್ ಕಾಣತೈತಲ್ಲ ಇಷ್ಟು ಎಲ್ಲಾನು ಕೂಡ ಇದೇನ್ ಹೇಳ್ರಿ ಕರಾವಳಿ ತೀರ ಪ್ರದೇಶ. ಸಮುದ್ರದ ದಂಡಿಗಿರುವಂತ ಪ್ರದೇಶ ಏನದಲ್ಲ ಆ ಪ್ರದೇಶವನ್ನ ನಾವ್ ಏನ್ ಕರಿತೀವಿ ಹೇಳ್ರಿ ಕರಾವಳಿ ತೀರ ಪ್ರದೇಶ ಅಂತ ಹೇಳಿ ಕರಿತೀವಿ. ಇನ್ನ ಈ ತೀರ ಪ್ರದೇಶ ಏನದಲ್ಲ ಈಗ ನಾ ಮೆಜರ್ಮೆಂಟ್ ಹೇಳಿನಲ್ಲ 7,600 ಕಿಲೋಮೀಟರ್ ಅಷ್ಟ ಇದು ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ. ಇಲ್ಲಿ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಂಡ್ರೆ ಇಲ್ಲಿಗೆ ಎಂಡ್ ಆದ್ರೆ 7,600 ಕಿಲೋಮೀಟರ್ ಅಷ್ಟ ವಿಸ್ತಾರವತೆಯನ್ನ ಅದು ಹೊಂದಿದೆ. ಇಲ್ಲಿ ಸಮುದ್ರಗಳು ಹೇಳ್ತಿದ್ನಲ್ಲ ಇಲ್ಲಿ ಸಮುದ್ರಗಳು ನೋಡ್ರಿ. ಪಶ್ಚಿಮ ಸಮುದ್ರ, ಇದು ಪೂರ್ವ ಸಮುದ್ರ, ಆಮೇಲೆ ಇದು ದಕ್ಷಿಣ ಸಮುದ್ರ. ಇದನ್ನ ಇಂಡಿಯನ್ ಓಷನ್ ಅಂತ ಕರೀತಾರೆ, ಅರೇಬಿಯನ್ ಸಿ ಮತ್ತು ಬೇ ಆಫ್ ಬೆಂಗಾಲ್ ಅಂತ ಹೇಳಿ ಕರಿತೀವಿ. ಇದನ್ನ ತಿಳ್ಕೊಡ್ರಿ. ಸೊ ಇಲ್ಲಿ ಈ ತರದ ಒಂದು ಲಕ್ಷಣಗಳು ಏನೇನದಾವ ಅನ್ನೋದು ನೀವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಮೊದಲನೇದು ನೋಡ್ರಿ ಲಕ್ಷಣ. ಇದು ಪೂರ್ವ ಕರಾವಳಿ. ಪೂರ್ವ ಕರಾವಳಿ ಅಂದ್ರೆ ಯಾವುದು? ಇಲ್ಲಿ ಅದ ನೋಡ್ರಿ, ಇದೆಲ್ಲ ಪೂರ್ವ ಕರಾವಳಿ. ಇದು ಬಂಗಾಳ ಕೊಲ್ಲಿಯನ್ನು ಹೊಂದಿದ ಸಮುದ್ರ ಯಾವುದು? ಬಂಗಾಳ ಕೊಲ್ಲಿ. ಪಶ್ಚಿಮ ಸಮುದ್ರಕ್ಕೆ ಯಾವುದು? ಅರಬ್ಬಿ ಸಮುದ್ರ. ಪಶ್ಚಿಮ ಕರಾವಳಿಗೆ ಸಮುದ್ರ ಯಾವ್ದೈತಿ? ಅರಬ್ಬಿ ಸಮುದ್ರ ಅದ. ಇಲ್ಲಿ ಬಂಗಾಳ ಕೊಲ್ಲಿ ಅದ. ಇನ್ನ ಇಲ್ಲಿ ಬರುವಂತ ಬಂದರುಗಳು ಯಾವ ನೋಡ್ರಿ? ಯಾವ್ದು ಹೇಳ್ರಿ? ಪೂರ್ವ ಕರಾವಳಿಗೆ ಯಾವ ಪ್ರಮುಖ ಬಂದರ್ ಬರ್ತಾವ ಅಂದ್ರೆ ಇಲ್ಲಿಂದ ಪೂರ್ವ ಕರಾವಳಿ ಅಂದ್ರೆ ಇಲ್ಲಿ ತಮಿಳುನಾಡದಿಂದ ಹಿಡ್ಕೊಂಡು ಇಲ್ಲಿ ತನಕ ಬರುವಂತ ಬಂದರ ಪ್ರದೇಶ. ಬಂದರ ಪ್ರದೇಶ ಅಂದ್ರೆ ವ್ಯಾಪಾರ ಸಲುವಾಗಿ ಮಾಡಿದಂತ ಪ್ರದೇಶಗಳು. ಸಮುದ್ರ ದಂಡೆಗೆ ಇರುವಂತ ಪ್ರದೇಶಕ್ಕೆ ಬಂದರ ಪ್ರದೇಶ ಅಂತ ಹೇಳಿ ಕರಿತೇವೆ. ವ್ಯಾಪಾರ ಸಲುವಾಗಿ ಅನುಕೂಲ ಮಾಡಿಕೊಡುವಂತ ನಿಲ್ದಾಣಗಳು ಅಂತ. ಸೊ ಇಲ್ಲಿ ವಿಶಾಖಪಟ್ಟಣಂ, ಮದ್ರಾಸ್, ನಾಗಪಟ್ಟಣಂ, ರಾಮೇಶ್ವರಂ ಇದನ್ನ ಎಕ್ಸಾಮ್ದಾಗ ಇವು ಪೂರ್ವದ ಬಂದರುಗಳಾಗಿವೆ ಅಂತ ತಿಳ್ಕೊಂಡು ಒಂದು 3 ಅಥವಾ 4 ಕೊಟ್ಟ ಕೇಳ್ಬೋದು. ಅವಾಗ ಕನ್ಫ್ಯೂಸ್ ಆಗಬಾರ್ದು. ವಿಶಾಖಪಟ್ಟಣಂ, ಮದ್ರಾಸ್, ನಾಗಪಟ್ಟಣಂ ಮತ್ತು ರಾಮೇಶ್ವರಂ ಇವು ಹೆಚ್ಚಿ ತಮಿಳುನಾಡ ಮತ್ತು ಆಂಧ್ರದಲ್ಲಿ ಇರುವಂತ ಪ್ರದೇಶಗಳದಾವ. ಹೆಸರು ನೋಡ್ರೆ ಗೊತ್ತಾಗ್ತದ ಅವು ಪೂರ್ವಕ್ಕೆ ಅದಾವ ಅನ್ನೋದು. ಇನ್ನ ಪಶ್ಚಿಮಕ್ಕೆ ಇರುವಂತ ಬಂದರ ಪ್ರದೇಶಗಳು ಅಂತಂದ್ರೆ ಇಲ್ಲಿ ಗುಜರಾತ್ ಇಂದ ಸ್ಟಾರ್ಟ್ ಆಗ್ತದ. ಗುಜರಾತ್ದಾಗ ಇಲ್ಲಿ ಸೂರತ್ ಬರ್ತದ, ಆಮೇಲೆ ಮಹಾರಾಷ್ಟ್ರದಾಗ ಬಾಂಬೆ ಬರ್ತದ, ಗೋವಾ ಇಲ್ಲಿ ಬರ್ತದ,
ಅದಾದ ಕೂಡಲೇ ಕರ್ನಾಟಕದ ದಕ್ಷಿಣಕ್ಕೆ ಇಲ್ಲಿ ಮಂಗಳೂರು ಬರ್ತದ. ಆಮೇಲೆ ಕೇರಳದ ಕಲ್ಲಿಕೋಟೆ ಮತ್ತು ಕೊಚ್ಚಿನ ಇವು ಬರ್ತಾವ. ಇನ್ನ ಇವ್ರ ವ್ಯಾಪಾರ ಸಂಪರ್ಕ ಎಲ್ಲೆಲ್ಲಿ ಇತ್ತು ಅನ್ನೋದು ನೋಡೋದಾದ್ರ ಪೂರ್ವದವ್ರು ಏನಿದ್ರಲ್ಲ ಇವರು ಆಗ್ನೇಯ ಏಷ್ಯಾ ದೇಶಗಳು ಏನಿದಾವಲ್ಲ ಈ ಕಡೆ ಇವ್ರ ಕಡೆಗೆ ಹೆಚ್ಚು ವ್ಯಾಪಾರ ಸಂಪರ್ಕವನ್ನು ಮಾಡಿದ್ರು. ಮತ್ತು ಇವ್ರು ಪಶ್ಚಿಮದ ಬಂದರ ಪ್ರದೇಶಗಳು ಏನದವಲ್ಲ ಇವ್ರ ರೋಮನ್ರನ್ನ ಹೆಚ್ಚು ಅಟ್ರಾಕ್ಷನ್ ಮಾಡಿದ್ರು. ಈ ಕಡೆಯಿಂದ ಈ ಕಡೆ ರೋಮನ್ರ ಕಡೆಗೆ ಹೋಗ್ತಿತ್ತು ಎಲ್ಲಾನು ಕೂಡ ಹೇಳ್ತಾ ವಸ್ತುಗಳೆಲ್ಲಾನು ಕೂಡ ಪ್ರಾಚೀನ ಕಾಲದಲ್ಲಿ ಈ ಕಡೆ ಹೋಗ್ತಿದ್ವು. ರೋಮನ್ರಿಗೆ ಅಷ್ಟೇ ಅಲ್ಲ ಈ ಕಡೆ ಪಾಶ್ಚಿಮಾತ್ಯ ದೇಶಗಳನ್ನ ಎಲ್ಲರನ್ನು ಕೂಡ ಅಟ್ರಾಕ್ಟ್ ಮಾಡಿದ್ರು. ಫಸ್ಟ್ ರೋಮನ್ರನ್ನ ಮಾಡಿದ್ರು ಅಂತ ನಾನು ಓಕೆ ಗೊತ್ತಾಯ್ತದ. ಇದು ಕರಾವಳಿ ತೀರ ಪ್ರದೇಶ ಆಯ್ತು. ಇನ್ನ ಕೊನೆಗೆ ಸಮಾರೋಪ ಅಂತ ಹೇಳಿ ಇದು 3ನೇ ಪಾಯಿಂಟ್ ಬಂದು ನಮ್ಮ ಭಾರತದ ಈ 6 ಭೌಗೋಳಿಕ ಲಕ್ಷಣಗಳನ್ನ ಏನ್ ನೋಡಿದಿಲ್ಲ ಅವ್ರಿಗೆ ನಾವು 6 ಪ್ರಮುಖವಾದಂತ ಭಾರತದ ಭೌಗೋಳಿಕ ಲಕ್ಷಣಗಳನ್ನ ಕುರಿತು ನಾವು ಅಭ್ಯಾಸ ಮಾಡಿದೇವಿ. ಆ ಎಲ್ಲಾ ಭೌಗೋಳಿಕ ಪ್ರದೇಶಗಳು ಭೌಗೋಳಿಕ ವಾಯುಗುಣ ಸಸ್ಯಗುಣ ಇವೆಲ್ಲಾನು ಕೂಡ ಡಿಫ್ರೆಂಟ್ ಆಗಿ ಹೊಂದಿದ್ರು ಕೂಡ ನಾವು ಪ್ರಮುಖವಾಗಿ ಏನೇನು ಗಮನಿಸ್ತೇವೆ ಅಂತಂದ್ರೆ ಒಂದೇದ್ ನೋಡ್ರಿ ಇದು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಸೂಚಿಸ್ತದ. ಭೌಗೋಳಿಕ ಭಿನ್ನತೆಯಿಂದಾಗಿ ಭಾರತದಲ್ಲಿ ವಿವಿಧ ಭಾಷೆಗಳು ಮತ್ತು ಸಂಸ್ಕೃತಿಗಳು ಹುಟ್ಕೊಂಡಿದಾವೆ. ಯಾಕಂದ್ರೆ ಪ್ರತಿ ಒಂದು ಭಾಗದಲ್ಲಿ ಒಂದೊಂದು ಜನಸಮೂಹ ಇರೋದ್ರಿಂದ ಜನಾಂಗ ಇರೋದ್ರಿಂದ ಆ ಜನಾಂಗದವರು ಅವ್ರದೇ ಆದ ಭಾಷೆಯನ್ನು ಮಾತಾಡ್ತಾರೆ. ಹೀಗಾಗಿ ವಿವಿಧ ಭಾಷೆಗಳು ಮತ್ತ ಕಲ್ಚರ್ ಕೂಡ ಅವ್ರದವ್ರದ ಇದಾವ. ಹೀಗಾಗಿ ಕರ್ನಾಟಕದಾಗಿದ್ದಂತ ಕಲ್ಚರ್ ನಾವು ಕಾಶ್ಮೀರದಾಗ ಬಯಸಕ್ ಬರಂಗಿಲ್ಲ. ಅಲ್ಲಿ ರೀಜನ್ ತಕ್ಕಂತೆ ಅಲ್ಲಿ ಬೇರೆ ಅದಾವ. ಸೊ ಕಲ್ಚರ್ ಸಂಸ್ಕೃತಿ ಆಯ್ತು ಭಾಷೆಗಳಾಯ್ತು ಬೇರೆ ಬೇರೆ ಅದಾವ. ಇನ್ನು ಮಾನವ ಕುಲಗಳು ಜನಾಂಗಗಳು ಕೂಡ ಬೇರೆ ಇದಾವ. ಯಾಕಂದ್ರೆ ಇಲ್ಲಿ ಭಾರತದಾಗ ದ್ರಾವಿಡ್ರ್ ಇದಾರ, ಅಲ್ಪೈನ್ಸ್ ಇದಾರ, ಮಂಗೋಲೈಟ್ಸ್ ಇದಾರ ಮತ್ ಇಂಥವೆಲ್ಲ ಮೂಲ ಜನಾಂಗದವ್ರು ಇಲ್ಲಿ ಭಾರತದಾಗ ಇರೋದ್ರಿಂದ ಈ ಜನಾಂಗದ ಜನರ ಭಾರತದಾಗ ಸೊ ಜನಾಂಗದಿಂದನೂ ಕೂಡ ರೈಸಸ್ ಅಂತ ಹೇಳ್ತಾ ಜನಾಂಗಗಳು ಕೂಡ ಭಿನ್ನವಾಗಿದಾವ. ಇದನ್ನ ಬಿಟ್ಟು ಭಾರತದ ವಲಯ ಹೆಂಗದಂದ್ರ ಕೇವಲ ಹಿಮಾಲಯ ಮತ್ತು ಮರುಭೂಮಿಯನ್ನು ಬಿಟ್ರ ಉಳಿದಿದ್ದ ಎಲ್ಲಾ ದೇಶದಲ್ಲ ಇಡೀ ದೇಶ ಎಲ್ಲಾನು ಕೂಡ ಉಷ್ಣ ವಲಯದಲ್ಲಿ ಬರ್ತದ. ಸೊ ಸಾಮಾನ್ಯವಾಗಿ ಏನಂತಂದ್ರೆ ಒಂದೇ ರೀತಿಯಾದ ಇದ ಭೌಗೋಳಿಕ ಸನ್ನಿವೇಶವನ್ನು ಹೊಂದದ. ಆಮೇಲೆ ಇಲ್ಲಿನ ವಾತಾವರಣ ಇದೆಲ್ಲ ಭಾರತದ ವಾತಾವರಣ ಇದು ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಅತ್ಯಂತ ಪೂರಕವಾಗಿದೆ ಅಂತ ತಿಳ್ಕೊಂಡು ಹೇಳ್ತೇವೆ. ಇನ್ನು ಸಮಾರೋಪ ಹೇಳ್ಕೊಂಡ್ ಕೂಡಲೇ ಇಲ್ಲೇ ಮುಗಿತಂತಲ್ಲ, ಕೆಲವೊಂದಿಷ್ಟು ಪ್ರಶ್ನೆಗಳದಾವ ನಿಮ್ಮ ಟೆಸ್ಟ್ ಸಲುವಾಗಿ ಮತ್ತೆ ಕೆಲವೊಂದಿಷ್ಟು ಹೊಸ ಶಬ್ದಗಳ ನಾಲೆಜ್ ಕೂಡ ನಮ್ಗೆ ಇರ್ಲಿ ಅಂತ ತಿಳ್ಕೊಂಡ ಈ ಶಬ್ದಗಳನ್ನ ಹಾಕಿದಾನೆ. ಇನ್ ಸ್ವಲ್ಪ ನಾವು ನೋಡೋಣ. ಆಮೇಲೆ ಮುಂದಿನ ಒಂದು ವರ್ಕ್ ಅದ ಅದ್ ನಾನು ನಿಮ್ಗೆ ಹೇಳ್ತೇನೆ. ಇಲ್ಲಿ ನೋಡ್ರಿ ಸಬ್ ಕಾಂಟಿನೆಂಟ್ ಅನ್ನೋದು ಒಂದೇ ಶಬ್ದ. ಇಲ್ಲಿ ನೋಡ್ಕೊಳ್ರಿ ಸಬ್ ಕಾಂಟಿನೆಂಟ್ ಅಂದ್ರೆ ಉಪಖಂಡ ಅಂತ ಹೇಳಿ ಕರಿತೀವಿ. ಖಂಡದಷ್ಟ ಇದು ದೊಡ್ಡದಾಗದಂತ ಪ್ರದೇಶ ಇರ್ತದ ಮತ್ತ ವೈವಿಧ್ಯಮಯವಾದ ಭೂಭಾಗ ಇರ್ತದ. ಆಯ್ತಾ ಡಿಫ್ರೆಂಟ್ ಆದ ಇದಿರ್ತದ ಏನ್ ಹೇಳ್ರಿ ಭೂಭಾಗ ಇರ್ತದ. ಆಮೇಲೆ ಒಂದು ಖಂಡದಷ್ಟ ದೊಡ್ಡದಿರ್ತದೆ. ಎರಡನೇ ಶಬ್ದ ನೋಡ್ರಿ ಪೆರೆನಿಯಲ್ ರಿವರ್ಸ್ ಅಂತ ಹೇಳಿ ಸದಾ ಕಾಲ ಹರಿಯುವ ನದಿಗಳಿಗೆ ಆ ಹೆಸರಿನಿಂದ ಕರೀತಾರೆ. ವರ್ಷ ಪೂರ್ತಿ ಅವು ಹರಿಯುವಂತ ನದಿಗಳು ಭಾರತದಾಗ ಯಾವ್ದವ ಸಿಂಧು ಗಂಗಾ ಮತ್ತು ಬ್ರಹ್ಮಪುತ್ರ ಈ ನದಿಗಳಿಗೆ ಆ ಹೆಸರನ್ನ ಕರೀತಾರೆ. ಇನ್ನು ಮೂರನೇದು ಒಂದು ಅಂಶ ಅದಲ್ಲ ಇದು ನೋಡ್ಕೊಡ್ರಿ ಎಟಮಾಲಜಿ ಅಂತ ಹೇಳಿ ಬರ್ತದೆ. ಒಂದು ಶಬ್ದದ ಮೂಲ ಪದ ಏನದಲ್ಲ ಒಂದು ಪದ ಹೇಗೆ ಮತ್ತು ಎಲ್ಲಿಂದ ಹುಟ್ಟಿತು ಅನ್ನೋದು ತಿಳ್ಕೊಳ್ಳೋದೇನದಲ್ಲ ಅದಕ್ಕೆ ಎಟಮಾಲಜಿ ಅಂತ ಹೇಳಿ ಕರಿತೀವಿ. ಇನ್ 4ನೇ ಒಂದು ಶಬ್ದ ಯಾವ್ದಂದ್ರೆ ಪಾಸ್ ಅಂತಂದ್ರೆ ಕಣಿವೆ ಮಾರ್ಗ. ಖೈಬರ್ ಮತ್ತು ಬೋಲಾನ್ ಅನ್ನೋ 2 ಕಣಿವೆ ಮಾರ್ಗಗಳು ಭಾರತದಾಗ ಏನದಲ್ಲ ಇವ ಭಾರತದ ವ್ಯಾಪಾರ ಸಂಪರ್ಕದ ಹಾದಿಗಳಾಗಿದ್ದು ಮತ್ತು ದಾಳಿಕೋರಿಗೆ ಭಾರತದ ಮೇಲೆ ದಾಳಿ ಮಾಡ್ಲಿಕ್ಕೆ ಅದು ಕೂಡ ರೂಟ್ ಆಗಿತ್ತು ಅಂತ ಹೇಳ್ತೇವೆ ನಾವು. ಇನ್ನ ಪ್ಲಾಟೂ ಅಂತಂದ್ರೆ ಪ್ರಸ್ಥಭೂಮಿ, ಸುತ್ತಲಿನ ಜಾಗಕ್ಕಿಂತ ಎತ್ತರದಲ್ಲಿರುವಂತ ಸಮತಟ್ಟಾದ ಭೂಮಿಗೆ ನಾವು ಪ್ಲಾಟೂ ಅಂತ ಹೇಳಿ ಕರಿತೇವೆ. ಇವಷ್ಟು ಶಬ್ದಗಳನ್ನ ತಾವು ನೆನ್ಪಿಟ್ಕೊಡ್ರಿ, ಮುಂದೆ ನಿಮಗೆ ಹೆಲ್ಪ್ ಆಗ್ತದ. ಇನ್ನ ಈ ಒಂದು ಪೀರಿಯಡ್ದಾಗ ನಾವು ಏನೇನು ಅಭ್ಯಾಸ ಮಾಡಿದೇವೆ ಅನ್ನೋದು ನಾವು ನೋಡ್ಬೇಕಾದ್ರೆ ಮೊದಲನೇದು ಭಾರತದ ಪ್ರಾಚೀನ ಹೆಸರುಗಳು ಯಾವ್ದು ಅನ್ನೋದು ಅಭ್ಯಾಸ ಮಾಡಿದ್ವು. ಭಾರತ ವರ್ಷ, ಜಂಬೂದ್ವೀಪ, ಇಂಡಿಯಾ, ಹಿಂದೂಸ್ತಾನ್, ಭರತಖಂಡ ಇವೆಲ್ಲ ಹೆಸರುಗಳಿಂದ ಭಾರತ ಕರಿತೀವಿ. ಆಮೇಲೆ ಉತ್ತರದಾಗಿರುವಂತ ಹಿಮಾಲಯ ಪರ್ವತಗಳನ್ನ ನಾವು ರಕ್ಷಕ ಅಂತ ಹೇಳಿ ಕರಿತೀವಿ. ಆಮೇಲೆ ಉತ್ತರದಲ್ಲೇ ಇರುವಂತ ಗಂಗಾ ಬಯಲು ಪ್ರದೇಶವನ್ನ ನಾಗರಿಕತೆಗಳ ತೊಟ್ಟಿಲು ಅಂತ ಹೇಳಿ ಕರಿತೀವಿ. ಇದನ್ನ ಅಭ್ಯಾಸ ಮಾಡಿದೀವಿ. ಆಮೇಲೆ ಇನ್ನು ಮುಂದುವರೆದ ಇಲ್ಲಿ ಥಾರ್ ಮರುಭೂಮಿ ಇದ್ರ ಕುರಿತು ಅಭ್ಯಾಸ ಮಾಡಿದೀವಿ. ಆಮೇಲೆ ಪರ್ವತಗಳ ಕುರಿತು ಅಭ್ಯಾಸ ಮಾಡಿದೀವಿ. ವಿಂಧ್ಯ ಪರ್ವತ, ಅರಾವಳಿ ಪರ್ವತ, ಸತ್ಪುರ ಪರ್ವತಗಳ ಕುರಿತು. ಆಮೇಲೆ ಅಲ್ಲಿಂದ ಮುಂದುವರೆದ ದಕ್ಷಿಣ ಪ್ರಸ್ಥಭೂಮಿಯನ್ನು ಅಭ್ಯಾಸ ಮಾಡಿದೀವಿ. ಇದು ತ್ರಿಕೋಣಾಕಾರದಲ್ಲದ. ಇಲ್ಲಿ ಶೂರರ ನಾಡು ಅಂತ ಹೇಳಿ ಅದನ್ನ ಕರೀತಾರ. ಕದಂಬ ಚೋಳ ಅಂತ ಸಾಕಷ್ಟು ಇವು ರಾಜಮನೆತನಗಳು ಜನ್ಮ ಇದಾವ. ಕೊನೆಗೆ ಕರಾವಳಿ ಕುರಿತು ಅಭ್ಯಾಸ ಮಾಡಿದೀವಿ. ಇಲ್ಲಿ ಪೂರ್ವದ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಅಂತ ಹೇಳಿ ಬರ್ತಾವ. ಪೂರ್ವದ ಕರಾವಳಿ ಪ್ರದೇಶ ಏನದಲ್ಲ ಅದು ಆಗ್ನೇಯ ಏಷ್ಯಾ ಜೊತೆಗೆ ವ್ಯಾಪಾರ ಮಾಡಿತ್ತು.
ಮತ್ತು ಇದು ರೋಮನ್ ಜೊತೆಗೆ ವ್ಯಾಪಾರ ಮಾಡಿತು ಅಂತ ಹೇಳಿ ಕರಿತೀವಿ ನಾವು. ಎರಡನೇದು ಆಯ್ತಾ. ಸೊ ಇವಿಷ್ಟು ಅಂಶಗಳ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅನ್ನ ಇಲ್ಲಿ ನೋಡ್ಕೊಳ್ರಿ. ಇವೆಲ್ಲಾನು ಹೈಲೈಟ್ ಪಾಯಿಂಟ್ ಅದಾವ, ಎಕ್ಸಾಮ್ದಾಗ ಕೇಳ್ತಾರ. ಏನಂತಂದ್ರ ವಿಷ್ಣು ಪುರಾಣದ ಪ್ರಕಾರ ಹಿಮಾಲಯ ಮತ್ತು ಸಮುದ್ರದ ನಡುವಿನ ಭಾಗ ಏನೈತಿಲ್ಲ ಅದಕ್ಕೆ ನಾವು ಭಾರತ ಅಂತ ಹೇಳಿ ಕರಿತಿದ್ರು. ಅದ್ರ ಪ್ರಕಾರ ವಿಷ್ಣು ಪುರಾಣದ ಪ್ರಕಾರ. ಇನ್ನು ಎರಡನೇ ಅಂಶ, ವಿದೇಶಿ ವ್ಯಾಪಾರ ಮತ್ತು ದಾಳಿಗಳು ಖೈಬರ್ ಮತ್ತು ಬೋಲಾನ್ ಕಣಿವೆಗಳ ಮೂಲಕ ನಡೆದವು. ಇಲ್ಲಿ ವಿದೇಶಿ ವ್ಯಾಪಾರವು ಅದ ಕಣಿವೆ ಮೂಲಕ ನಡೀತು, ಕಣಿವೆ ಮಾರ್ಗದ ಮೂಲಕ, ಮತ್ತು ದಾಳಿಗಳು ಕೂಡ ಅದ ಆಯ್ತು. ಎರಡನೇ ಪಾಯಿಂಟ್ ನೆನ್ಪಿಟ್ಕೊಡ್ರಿ. ಗ್ರೀಕರು ಭಾರತಕ್ಕೆ ಏನಂತ ಕರೆದ್ರು, ಇಂಡೋಸ್ ಅಂತ ಕರೆದ್ರು, ಅದರಿಂದ ಇಂಡಿಯಾ ಅನ್ನೋ ಪದ ಬಂದದ. ಪರ್ಷಿಯನ್ರು ಹಿಂದೂ ಅಂತ ಹೇಳಿ ಕರೆದ್ರು, ಅದರಿಂದ ಹಿಂದೂಸ್ತಾನ್ ಅನ್ನೋ ಶಬ್ದ ಬಂತು. ಇನ್ನು ನೆಕ್ಸ್ಟ್, ದಕ್ಷಿಣ ಪ್ರಸ್ಥ ಭೂಮಿಯು ಕದಂಬ ಚಾಲುಕ್ಯ ರಾಷ್ಟ್ರಕೂಟರಂತ ವೀರ ಪರಂಪರೆಗೆ ಸಾಕ್ಷಿಯಾಗಿದೆ. ಯಾವುದು? ದಕ್ಷಿಣ ಪ್ರಸ್ಥ ಭೂಮಿ ಬಹಳಷ್ಟು ರಾಜ್ಯಗಳಿಗೆ ಉಗಮಕ್ಕೆ ಕಾರಣ ಆಗಿದೆ. ಥಾರ್ ಮರುಭೂಮಿ ಇದು 61% ಭಾಗ ಏನದಲ್ಲ ಇದು ರಾಜಸ್ಥಾನದಲ್ಲದ. 61% ಭಾಗ ರಾಜಸ್ಥಾನದಲ್ಲದ. ಇನ್ನು ಉಳಿದ ಭಾಗ 2 ರಾಜ್ಯಗಳಲ್ಲಿ ಅದ ವಿಭಾಗಿಸಲ್ಪಟ್ಟದ. ಆ ರಾಜ್ಯಗಳು ಯಾವತ್ತಂದ್ರ ಒಂದು ಗುಜರಾತ, ಇನ್ನೊಂದು ಪಂಜಾಬ. ಇನ್ನು ನೆಕ್ಸ್ಟ್, ಹಿಮಾಲಯವು ರಕ್ಷಾ ಕವಚವಾಗಿದೆ. ಉತ್ತರದ ಬಯಲು ಪ್ರದೇಶಗಳ ನಾಗರಿಕತೆಗಳ ತೊಟ್ಟಿಲಾಗಿದೆ. ಇನ್ನು ಪಶ್ಚಿಮ ಕರಾವಳಿ ಬಂದರುಗಳಿಂದಲ ಅವು ರೋಮನ್ರನ್ನ ಆಕರ್ಷಿಸಿದವು ಅಂತ ಹೇಳ್ತಾವ. ಯಾವುದು? ಪಶ್ಚಿಮ. ಪೂರ್ವದ ಯಾವ ಇದಾವ ಅನ್ನೋದನ್ನ ಕಮೆಂಟ್ ಮೂಲಕ ತಾವು ತಿಳಿಸ್ಬೇಕು. ಇನ್ನ ನಿಮ್ಮದ ಟೆಸ್ಟ್ ಮಾಡೋ ಸಲುವಾಗಿ ಈಗ ಏನ್ ಕಲ್ತಿದ್ರಲ್ಲ 5 ಕ್ವಶನ್ ಅದಾವ. ಇದಕ್ಕ ತಾವ ಉತ್ತರವನ್ನ ನೀಡ್ತಾ ಹೋಗ್ಬೇಕು. ಒಂದನೇದು, ಇಂಡಿಯಾ ಪದ ಯಾವ ಗ್ರೀಕ್ ಪದದಿಂದ ಬಂದದ? ಈಗ ಆಲ್ರೆಡಿ ನಿಮ್ಗೆ ರಿವಿಷನ್ ಮಾಡಿದಾವೆ. ಆನ್ಸರ್ ಯಾವುದು? ಒಂದನೇದು ಎ ಆನ್ಸರ್. ಓಕೆ. ಇನ್ನು ಎರಡನೇ ಪ್ರಶ್ನೆ, ವಿಷ್ಣು ಪುರಾಣದ ಪ್ರಕಾರ ಭಾರತದ ಉತ್ತರಕ್ಕಿರುವ ಮೇರೆ, ಇಲ್ಲಿ ವೇರೆ ಅಂತಾಗಿದೆ ತಿಳ್ಕೊಳ್ರಿ. ಮೇರೆ ಯಾವುದು ಪ್ರಕಾರ ಹೇಳ್ರಿ? ವಿಷ್ಣು ಪುರಾಣದ ಪ್ರಕಾರ ಭಾರತದ ಉತ್ತರಕ್ಕಿರುವ ಮೇರೆ ಯಾವುದು? ಬಿ ಆನ್ಸರ್ ಅದ, ಹಿಮಾಲಯ ಪರ್ವತ. ಇನ್ನ ಮೂರನೇ ಒಂದು ಪ್ರಶ್ನೆ ಯಾವ್ದಂದ್ರ, ಥಾರ್ ಮರುಭೂಮಿಯ ಅತಿ ಹೆಚ್ಚು ಭಾಗ ಯಾವ ರಾಜ್ಯದಲ್ಲಿದೆ? ಥಾರ್ ಮರುಭೂಮಿಯ ಅಂದ್ರೆ 61% ಭಾಗ ಏನೈತಲ್ಲ ಅದು ಯಾವ ರಾಜ್ಯದಾಗ ಹೇಳ್ರಿ? ಅದದ ರಾಜಸ್ಥಾನದಾಗ ಅದ. ಹೇಳ್ತಾ. ಇನ್ನ ನೆಕ್ಸ್ಟ್ 4ನೇ ಪ್ರಶ್ನೆ, ವಿದೇಶಿ ದಾಳಿಗಳು ಹೆಚ್ಚಾಗಿ ಯಾವ ಕಣಿವೆಯ ಮೂಲಕ ನಡೆದವು? ಇಲ್ಲಿ ಬೇರೆ ಬೇರೆ ಕಣಿವೆಗಳನ್ನು ಕೊಟ್ಟಿದ್ದಾರೆ. ಅದರಾಗ ಖೈಬರ್ ಈ ಒಂದು ಕಣಿವೆ ಮೂಲಕ ಹೆಚ್ಚು ನಡೆದವ. ಇನ್ನ 5ನೇ ಪ್ರಶ್ನೆ ಬಿಡ್ಕೊಳ್ರಿ. ಹಿಂದೂ, ಬೌದ್ಧ, ಜೈನ ಧರ್ಮಗಳಲ್ಲಿ ಭಾರತವನ್ನು ಏನೆಂದು ಕರೆಯಲಾಗಿದೆ? ಈ ಆನ್ಸರ್ ಏನದಲ್ಲ, ಈ 4 ಉತ್ತರ ಯಾವ್ದು ಆನ್ಸರ್ ಅದಲ್ಲ ಅದನ್ನ ನೀವು ಕಮೆಂಟ್ನಾಗ ಹಾಕಬೇಕು. 5ನೇ ಆನ್ಸರ್ ಉತ್ತರ ಏನದಲ್ಲ ಅದು ಕಮೆಂಟ್ನಾಗ ಹಾಕ್ರಿ. ಸೊ ಇದಿಷ್ಟು ಏನ್ ಹೇಳ್ರಿ, ಒಂದು ಭಾರತದ ಇತಿಹಾಸಕ್ಕೆ ಪೀಠಿಕೆ ಅಂತೇಳಿ ಇಷ್ಟು ವಿಷಯಗಳನ್ನ ತಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ತಿಳ್ಕೊಂಡಿದ್ದಾನೆ. ಇನ್ನು ಮುಂದಿನ ಭಾಗದಲ್ಲಿ ಮುಂದುವರೆದ ಭಾಗವನ್ನು ನಾವು ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.